ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಡಿಸೆಂಬರ್ 1, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಓಂ ಮಹಾಶಿವಾಯ ನಮಃ ಎಂದು ಕಮೆಂಟ್ ಮಾಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚುರುಕುತ್ವ, ಧೈರ್ಯ ಮತ್ತು ಸ್ಪಷ್ಟ ನಿರ್ಧಾರ ಶಕ್ತಿಯೊಂದಿಗೆ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಸ್ವಭಾವದಲ್ಲಿರುವ ಆತ್ಮವಿಶ್ವಾಸ, ಕ್ರಿಯಾಶೀಲತೆ ಮತ್ತು ಸ್ವತಃ ನಂಬಿಕೆಯು ಇಂದಿನ ದಿನವನ್ನು ಪರಿಣಾಮಕಾರಿ ಮತ್ತು ಫಲದಾಯಕವಾಗಿಸುತ್ತದೆ. ಕೆಲವರಿಗೆ ಈ ದಿನದ ಚಟುವಟಿಕೆಯ ತೀವ್ರತೆ ಸುತ್ತಲಿನವರ ಗಮನ ಸೆಳೆಯಬಹುದು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ ಹೊಸ ಕಾರ್ಯಗಳಿಗೆ ಮೊದಲ ಹೆಜ್ಜೆ ಇಡುವ ಒಳ್ಳೆಯ ಸಂದರ್ಭಗಳು ಉದಯಿಸುತ್ತವೆ. ಸೋಮವಾರದ ಚಂದ್ರನ ಪ್ರಭಾವ ನಿಮ್ಮ ಮನಸ್ಸನ್ನು ಚಿಂತನಶೀಲವಾಗಿಸಿ ಕಾರ್ಯಗಳಲ್ಲಿ ಸ್ಪಷ್ಟತೆ ಮತ್ತು ಗಂಭೀರತೆಯನ್ನು ತರುತ್ತದೆ. ಈ ಗಂಭೀರತೆ ಭಯಕ್ಕೆ ಕಾರಣವಲ್ಲ, ಬದಲಿಗೆ ಅದುವೇ ನಿಮ್ಮ ಚೈತನ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಹೊಸ ಪರಿಚಯಗಳು, ಹಿರಿಯರ ಸಲಹೆಗಳು ಮತ್ತು ಭವಿಷ್ಯದ ಪ್ಲಾನ್ಗಳನ್ನು ಬರೆಯುವ ಮಹತ್ವದ ಕ್ಷಣಗಳಿಗೆ ಇಂದಿನ ದಿನ ಸೂಕ್ತ. ಯಾವುದೇ ನಿರ್ಧಾರಕ್ಕೆ ಮುನ್ನ ಎಲ್ಲಾ ಅಂಶಗಳನ್ನು ತೂಗಿ ಪರಿಶೀಲಿಸಿ ನಡೆದುಕೊಳ್ಳುವುದು ಲಾಭಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಚುರುಕುತನ ಮತ್ತು ನೇರವೃತ್ತಿಯ ನಡೆ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ಕೆಲವರಿಗೆ ಮೇಲಧಿಕಾರಿಗಳಿಂದ ಹೊಣೆಗಾರಿಕೆ ಹೆಚ್ಚಾಗುವುದು ಅಥವಾ ಹೊಸ ಕಾರ್ಯಭಾರಗಳನ್ನು ನೀಡುವ ಸಾಧ್ಯತೆಗಳಿವೆ. ಇದು ನಿಮ್ಮ ಸಾಮರ್ಥ್ಯಕ್ಕೆ ಒಳ್ಳೆಯ ಪರೀಕ್ಷೆಯಾಗುತ್ತದೆ. ಕೆಲವರು ಉದ್ಯೋಗ ಬದಲಾವಣೆಯ ವಿಚಾರದಲ್ಲಿ ಗಂಭೀರ ಯೋಚನೆ ನಡೆಸಬಹುದು. ಸಂದರ್ಶನಗಳಿಗಾಗಿ ಅವಕಾಶಗಳು ಬರುತ್ತವೆ, ಆದರೆ ಸ್ಪರ್ಧೆಯ ಮಟ್ಟ ಹೆಚ್ಚಿರುತ್ತದೆ. ನಿಮ್ಮ ಬುದ್ಧಿವಂತ ನಿರ್ಧಾರ, ವೇಗ ಮತ್ತು ನಿಖರವಾದ ಕಾರ್ಯಪದ್ಧತಿಯು ನಿಮಗೆ ಮುನ್ನಡೆ ನೀಡುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ಚಟುವಟಿಕೆ ಹೆಚ್ಚುವ ಸಮಯ. ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು, ಬಾಕಿ ಹಣ ವಸೂಲಿ ಮಾಡುವುದು ಮತ್ತು ಹೊಸ ಒಪ್ಪಂದಗಳನ್ನು ಯೋಚಿಸುವುದು ಉತ್ತಮ. ಹೊಸ ಬಂಡವಾಳ ಹೂಡಿಕೆಯ ವಿಚಾರದಲ್ಲಿ ಚಿಂತನೆ ಇರಲಿ, ತುರಿತ ನಿರ್ಧಾರ ಬೇಡ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಜಾಗೃತೆ ಮತ್ತು ಯೋಜನೆಯ ಅವಶ್ಯಕತೆ ಇದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಮನೆ, ವಾಹನ ಅಥವಾ ಕುಟುಂಬದ ಸದಸ್ಯರಿಂದ ಸಂಭವಿಸಬಹುದು. ಆದ್ದರಿಂದ ಮಿತವ್ಯಯ ಪಾಲನೆ ಅತ್ಯಗತ್ಯ. ಹಳೆಯ ಹೂಡಿಕೆಗಳು ಇಂದು ಲಾಭ ಸೂಚಿಸಬಹುದು, ಆದರೆ ಹೊಸ ಹೂಡಿಕೆಗಳಿಗೆ ಅಥವಾ ಸಾಲದ ವ್ಯವಹಾರಗಳಿಗೆ ಇದು ಸೂಕ್ತ ದಿನವಲ್ಲ. ಬಂಗಾರ ಸಂಬಂಧಿತ ವಿಚಾರಗಳಲ್ಲಿ ಏರಿಳಿತಗಳಿರುವ ಸೂಚನೆ ಕಂಡುಬರುತ್ತದೆ, ಆದ್ದರಿಂದ ದೊಡ್ಡ ನಿರ್ಧಾರ ಮುಂದೂಡಿರಿ. ಕನ್ನಡ ನಾಡಿನ ವ್ಯಾಪಾರ ಚಟುವಟಿಕೆಗಳಿಂದ ಕೆಲವರಿಗೆ ಮಧ್ಯಮ ಮಟ್ಟದ ಲಾಭದ ಸೂಚನೆ. ಹಿರಿಯರ ಸಲಹೆ, ವಿಶೇಷವಾಗಿ ತಂದೆ ಅಥವಾ ಕುಟುಂಬದ ಹಿರಿಯರ ಮಾರ್ಗದರ್ಶನ ಹಣಕಾಸಿನಲ್ಲಿ ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದ ಮೇಲೆ ಹೆಚ್ಚಿನ ಒತ್ತಡ ಬಿಡಬೇಡಿ. ತಲೆನೋವು, ಕಣ್ಣು ಮತ್ತು ರಕ್ತದ ಒತ್ತಡಕ್ಕೆ ಸಂಬಂಧಿಸಿದ ಅಸಹಜತೆಗಳು ಕಂಡು ಬಂದರೆ ತಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳಿ. ಕುಜಗ್ರಹದ ಪ್ರಭಾವದಿಂದ ಚಿತ್ತ ಅಸ್ಥಿರವಾಗುವ ಸಾಧ್ಯತೆ ಇರುವುದರಿಂದ ನೀರಿನ ಸೇವನೆ ಮತ್ತು ಆಹಾರ ನಿಯಮ ಪಾಲನೆ ಅತ್ಯಗತ್ಯ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ. ತಂಪು ಆಹಾರ, ದ್ರವ ಪದಾರ್ಥ ಮತ್ತು ಸಾದಾ ಆಹಾರ ತೆಗೆದುಕೊಳ್ಳುವುದರಿಂದ ಆರೋಗ್ಯ ಸುಧಾರಣೆ ಕಾಣುತ್ತದೆ. ಬೆಳಿಗ್ಗೆ ನಡಿಗೆ ಅಥವಾ ಪ್ರಾಣಾಯಾಮ ಇಂದು ವಿಶೇಷ ಲಾಭ ನೀಡುತ್ತದೆ. ಆತ್ಮಶಕ್ತಿಯನ್ನು ವೃದ್ಧಿಸಲು ಬೆಳಿಗ್ಗೆ ಧ್ಯಾನ ಮಾಡುವುದು, ಒತ್ತಡ ಕಡಿಮೆ ಮಾಡಲು ಸ್ವಾಲೋಚನೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಹಕಾರ, ಸಂವಾದ ಮತ್ತು ಸ್ಪಷ್ಟ ಮನೋಭಾವ ಅಗತ್ಯ. ಸಂಗಾತಿಯೊಂದಿಗೆ ಚರ್ಚೆಗಳಲ್ಲಿ ನಿಮಗೆ ನಿಮ್ಮ ಮಾತು ಸ್ಪಷ್ಟವಾಗಬಹುದು, ಆದರೆ ಕೋಪ ತೋರಿಸುವುದನ್ನು ತಪ್ಪಿಸಿ. ನಿಮ್ಮ ನೇರ ಮಾತು ಇತರರಿಗೆ ಕಠಿಣವಾಗಿ ಅನಿಸಬಹುದು, ಆದ್ದರಿಂದ ಮೃದುವಾಗಿ ಮಾತನಾಡುವುದು ಉತ್ತಮ. ವಿವಾಹಿತರಿಗಾಗಿ ಇಂದು ಸಂಗಾತಿಯಿಂದ ಮಾನಸಿಕ ಬೆಂಬಲ ದೊರೆಯುತ್ತದೆ. ಒಟ್ಟಿಗೆ ಸಮಯ ಕಳೆಯಲು ಇದು ಅನುಕೂಲಕರ ದಿನ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ಅಥವಾ ಅವರ ಸಾಧನೆಯ ಬಗ್ಗೆ ಹೆಮ್ಮೆ ಮೂಡುವ ಸಂದರ್ಭ. ಹಿರಿಯರ ಆಶೀರ್ವಾದ, ವಿಶೇಷವಾಗಿ ತಾಯಿಯ ಆಶೀರ್ವಾದ ಇಂದು ಮನಸ್ಸಿಗೆ ಶಾಂತಿ ಮತ್ತು ಬಲ ನೀಡುತ್ತದೆ. ವೀಕ್ಷಕರೇ, ನೀವು ಏಕಾದಶಿ ದಿನವಾಗಿರುವುದರಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಉಪವಾಸ, ಜಪ, ಪೂಜೆ, ದಾನ ಇವುಗಳ ಪಾಲನೆ ಇಂದು ಮನಸ್ಸಿನ ಅಸ್ಥಿರತೆಯನ್ನು ದೂರ ಮಾಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ
ಮನಸ್ಸಿನಲ್ಲಿ ಶಾಂತಿ, ದೇಹದಲ್ಲಿ ಚೈತನ್ಯ ಮತ್ತು ಕರ್ಮಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ವಿಷ್ಣುವಿಗೆ ತುಳಸಿ ದಳ ಅರ್ಪಿಸಿ. ಉಪವಾಸ ಮಾಡದವರು ಸಾತ್ವಿಕ ಆಹಾರ ಸೇವಿಸಿ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡಿದರೆ ಶುಭ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕುಜಗ್ರಹದ ಉತ್ಸಾಹ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಕಾರ್ಯದಲ್ಲಿ ವೇಗ, ತಾರ್ಕಿಕತೆ ಮತ್ತು ಜಯವನ್ನು ಸೂಚಿಸುತ್ತದೆ. ಇನ್ನು ಇದರ ಪ್ರಭಾವ ಉತ್ತಮ ಫಲ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ಮೇಷರ ಆಳವಾದ ಚೇತನ ಮತ್ತು ಜ್ವಾಲಾಮಯ ಶಕ್ತಿಯ ಪ್ರತೀಕ. ಈ ಬಣ್ಣದ ಉಡುಗೆ, ಬಣ್ಣ ಅಥವಾ ಅಲಂಕಾರಗಳು ನಿಮ್ಮೊಳಗಿನ ಧೈರ್ಯವನ್ನು ಹೆಚ್ಚಿಸುತ್ತವೆ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕೆಲಸಗಳನ್ನು ಪ್ರಾರಂಭಿಸುವುದು, ಪೂಜೆ, ವ್ಯಾಪಾರ ವ್ಯವಹಾರಗಳು ಮತ್ತು ಪ್ರಮುಖ ತೀರ್ಮಾನಗಳು ಫಲಕಾರಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಮನಶಕ್ತಿ ಚುರುಕು ಸ್ಥಿತಿಯಲ್ಲಿ ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ನಿಯಂತ್ರಿತ ಮತ್ತು ವಿಶ್ಲೇಷಣಾತ್ಮಕ ಮನೋಭಾವದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ಈ ರಾಶಿಯ ಅಧಿಪತಿ ಶುಕ್ರನ ಪ್ರಭಾವದಿಂದ ನಿಮ್ಮಲ್ಲಿ ಕಲಾತ್ಮಕತೆ, ಆಕರ್ಷಕತೆ ಮತ್ತು ಸೌಂದರ್ಯ ಬೋಧ ಹೆಚ್ಚಾಗುತ್ತದೆ. ಇಂದಿನ ದಿನ ನಿಮಗೆ ನಿರ್ಮಾಣಶೀಲತೆ, ಧೈರ್ಯ ಮತ್ತು ನಿಷ್ಠೆಯ ಮಿಶ್ರಣ. ಕೆಲವರಿಗೆ ಈ ದಿನದ ಮಿಡಿತ ಹಾಗೂ ನಿರ್ದಿಷ್ಟತೆ ಸುತ್ತಮುತ್ತಲಿನವರ ಮೆಚ್ಚುಗೆಗೆ ಕಾರಣವಾಗಬಹುದು. ಹಳೆಯ ಕಾರ್ಯಗಳ ಪೂರ್ಣಗೊಳಿಸುವಿಕೆ, ಹೊಸ ಯೋಜನೆಗಳಿಗೆ ಗಂಭೀರವಾಗಿ ಪ್ರಾರಂಭ ಕೊಡುವುದು ಮತ್ತು ದೈಹಿಕ ಮಾನಸಿಕ ಸಮತೋಲನ ಸಾಧಿಸುವ ದಿನವಿದು. ಸೋಮವಾರದ ಚಂದ್ರನ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಸ್ಥಿರವಾಗಿ, ತಾಳ್ಮೆಯಿಂದ ಮತ್ತು ಆಳವಾದ ಆಲೋಚನೆಯ ದಿಕ್ಕಿನಲ್ಲಿ ಸಾಗಲು ಸಾಧ್ಯ. ಇದರಿಂದ ಕೆಲವು ಸಮಸ್ಯೆಗಳು ಪರಿಹಾರವಾಗುವ ಸೂಚನೆ. ಹೊಸ ಪರಿಚಯಗಳು, ಪ್ರಮುಖ ವ್ಯಕ್ತಿಗಳೊಂದಿಗೆ ಮಾತುಕತೆ ಮತ್ತು ಭವಿಷ್ಯದ ಆರ್ಥಿಕ ಹಾಗೂ ಕುಟುಂಬ ಸಂಬಂಧಿತ ಯೋಜನೆಗಳನ್ನು ರೂಪಿಸುವ ಸಮಯ ಇಂದಿನದು. ಯಾವುದೇ ತೀರ್ಮಾನಕ್ಕೆ ಮುನ್ನ ಎಲ್ಲಾ ಅಂಶಗಳನ್ನು ತೂಗಿ ನೋಡುವ ಶಕ್ತಿಯು ಇಂದು ನಿಮಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸ್ಥಿರತೆ, ಜವಾಬ್ದಾರಿತ್ವ ಮತ್ತು ವಿಶ್ಲೇಷಣಾತ್ಮಕ ಧೋರಣೆ ಹಿರಿಯರ ಮೆಚ್ಚುಗೆಗೆ ಕಾರಣವಾಗುತ್ತದೆ. ಕೆಲವರಿಗೆ ಇಂದೇ ಹೊಸ ಪ್ರಾಜೆಕ್ಟ್ ಅಥವಾ ಸಂಪೂರ್ಣ ಹೊಣೆಗಾರಿಕೆಗಳು ದೊರೆಯಬಹುದು. ನಿಮ್ಮ ನಿಜವಾದ ಸಾಮರ್ಥ್ಯ ತೋರಿಸಲು ಇದು ಉತ್ತಮ ಅವಕಾಶ. ಕೆಲವರು ಕೆಲಸ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ, ಇಂದು ಪ್ರಮುಖ ವ್ಯಕ್ತಿಗಳಿಂದ ಸಲಹೆ ಅಥವಾ ಸಂಪರ್ಕಗಳು ಲಭ್ಯವಾಗುವ ಸೂಚನೆ. ಆದರೆ ನಿರ್ಧಾರ ತುರ್ತು ಮಾಡದಿರುವುದು ಉತ್ತಮ. ಉದ್ಯಮಿಗಳಿಗಾಗಿ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ವ್ಯಾವಹಾರಿಕ ಒಪ್ಪಂದಗಳ ಬಲಪಡಿಸುವುದು ಮತ್ತು ಹೊಸ ವ್ಯವಹಾರ ಪಾಲುದಾರಿಕೆಗಳ ಬಗ್ಗೆ ಯೋಚಿಸುವುದು ಸೂಕ್ತ. ಕೆಲವು ವ್ಯಾಪಾರಿಗಳಿಗೆ ದೂರದ ಜಾಗಗಳಿಂದ ಲಾಭದ ಸುದ್ದಿಗಳು ಬರಬಹುದು. ವಸ್ತ್ರ, ಆಹಾರ, ಆಸ್ತಿ ಮತ್ತು ಸಂಗೀತ ಕಲಾ ಸಂಬಂಧಿತ ಉದ್ಯಮಗಳಿಗೆ ಇಂದು ವಿಶೇಷ ಲಾಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಮತ್ತು ಲಾಭದ ಸೂಚನೆ. ಕೆಲವರಿಗೆ ಹಿಂದಿನ ಹೂಡಿಕೆಗಳಿಂದ ಆದಾಯ, ಬಾಕಿ ಹಣ ವಾಪಸ್ ಅಥವಾ ಕುಟುಂಬದ ಆಸ್ತಿ ವಿಚಾರದಲ್ಲಿ ಪ್ರಗತಿ ಕಾಣಬಹುದು. ಕುಟುಂಬದ ಒಳಗಿನ ಹಣಕಾಸಿನ ಚರ್ಚೆಗಳು ಸಮಾಧಾನಕರವಾಗಿ ಮುಗಿಯುವ ಯೋಗ ಇದೆ. ಆದರೆ ಅನಿರೀಕ್ಷಿತ ಸಣ್ಣ ಖರ್ಚುಗಳು ಬರಬಹುದು, ವಿಶೇಷವಾಗಿ ಮನೆ, ಅಲಂಕಾರ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಮಿತವ್ಯಯ ಅಳವಡಿಸಿಕೊಂಡರೆ ಲಾಭ. ಹೂಡಿಕೆಗಳ ವಿಷಯದಲ್ಲಿ ಇಂದು ದೀರ್ಘಾವಧಿ ಯೋಜನೆಗಳಿಗೆ ಆರಂಭ ಉತ್ತಮ, ಆದರೆ ತುರ್ತು ಹೂಡಿಕೆಗಳಿಗೆ ದಿನ ಸೂಕ್ತವಲ್ಲ. ಸಾಲ ಅಥವಾ ದೊಡ್ಡ ಮೊತ್ತದ ಖರೀದಿಯಲ್ಲಿ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಮಧ್ಯಮ ಮಟ್ಟದ ಸದೃಢತೆ ಕಾಣಬಹುದು. ಕೆಲವರಿಗೆ ಗಂಟಲು, ಕಂಠ, ಕಣ್ಣು ಮತ್ತು ಜೀರ್ಣಶಕ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಬಹುದು. ನೀರನ್ನು ಹೆಚ್ಚು ಕುಡಿಯುವುದು ಮತ್ತು ಗಣಕಯಂತ್ರದ ಮುಂದೆ ಹೆಚ್ಚು ಕಾಲ ಕೂತುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ. ಶುಕ್ರನ ಪ್ರಭಾವದಿಂದ ದೇಹದಲ್ಲಿ ದೌರ್ಬಲ್ಯ ಅಥವಾ ಸ್ತ್ರೀ ಪ್ಯಾಕೇಜ್ ಸಂಬಂಧಿತ ಸಮಸ್ಯೆಗಳು ಕಾಣಬಹುದು. ಹಸಿರು ತರಕಾರಿಗಳು, ಹಣ್ಣುಗಳು ಮತ್ತು ಹಗುರ ಆಹಾರ ಸೇವನೆ ಇವತ್ತು ಹೆಚ್ಚು ಪರಿಣಾಮಕಾರಿ. ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಮತ್ತು ತಣ್ಣೀರಿನ ಸ್ನಾನದಿಂದ ಚೈತನ್ಯ. ದೇಹಕ್ಕೆ ಎಣ್ಣೆ ಮಸಾಜ್ ಅಥವಾ ಮೃದುವಾದ ಸ್ಟ್ರೆಚಿಂಗ್ ಬಹಳ ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಮಾಧಾನ, ಶಾಂತಿ ಮತ್ತು ಸಹಕಾರದ ಯೋಗ ಇದೆ. ಸಂಗಾತಿಯೊಂದಿಗೆ ಆಪ್ತ ಸಂಭಾಷಣೆ, ಮನದ ಮಾತು ಹಂಚಿಕೊಳ್ಳುವುದು ಮತ್ತು ಭವಿಷ್ಯದ ನಿರ್ಧಾರಗಳನ್ನು ಚರ್ಚಿಸಲು ಇದು ಸೂಕ್ತ ದಿನ. ನಿಮ್ಮ ಮೃದುವಾದ ಸ್ವಭಾವವು ಸಂಗಾತಿಗೆ ಭದ್ರತೆ ಮತ್ತು ಉಷ್ಣತೆ ನೀಡುತ್ತದೆ. ವಿವಾಹಿತರಿಗಾಗಿ ಇಂದು ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೋತ್ಸಾಹ ದೊರೆಯುವ ಸಾಧ್ಯತೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹೊಸ ಸಾಧನೆಗಳ ಬಗ್ಗೆ ಸಂತೋಷದ ಮಾಹಿತಿ ತಲುಪಬಹುದು. ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ಶಾಂತಿ, ಮನೆಯ ವಾತಾವರಣದಲ್ಲಿ ನೆಮ್ಮದಿ. ಕುಟುಂಬ ಸದಸ್ಯರೊಂದಿಗೆ ಊಟ,
ಸಂಭಾಷಣೆ ಅಥವಾ ಸಣ್ಣ ಪ್ರವಾಸಕ್ಕೆ ಇದು ಅನುಕೂಲಕರ. ವೀಕ್ಷಕರೇ, ನೀವು ಆಧ್ಯಾತ್ಮದಲ್ಲಿ ತೊಡಗುವುದು ಇಂದು ಅತ್ಯಂತ ಅಗತ್ಯ. ಸೋಮವಾರವಾಗಿರುವುದರಿಂದ ಶಿವಪೂಜೆ, ಅಭಿಷೇಕ ಅಥವಾ ಔಂ ನಮಃ ಶಿವಾಯ ಜಪ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ. ಶುಕ್ರ ಗ್ರಹದ ಸಮತೋಲನಕ್ಕಾಗಿ ಪೂಜಾ ಕೋಣೆಯಲ್ಲಿ ಹೂವು, ತುಳಸಿ ಅಥವಾ ಸುಗಂಧ ದೀಪ ಬೆಳಗುವುದು ಲಾಭಕಾರಿ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಶುಕ್ರಾಯ ನಮಃ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ದೇಹ ಮನಸ್ಸಿಗೆ ಸಮತೋಲನ, ಮನೆಯಲ್ಲಿ ಶಾಂತಿ ಮತ್ತು ಹಣಕಾಸಿನಲ್ಲಿ ಸುಧಾರಣೆ ಕಾಣಬಹುದು. ಅನ್ನದಾನ, ಹಸಿರು ವಸ್ತ್ರದ ದಾನ ಅಥವಾ ಮಹಿಳೆಯರಿಗೆ ಸಹಾಯ ಮಾಡಿದರೆ ಶುಭ ಫಲ ಹೆಚ್ಚಾಗುತ್ತದೆ. ಅದೃಷ್ಟದ ಸಂಖ್ಯೆ 6. 6 ಸಂಖ್ಯೆ ಶುಕ್ರನ ಶಾಂತಿ, ಸೌಂದರ್ಯ ಮತ್ತು ಸಮೃದ್ಧಿಯ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವ ಜೀವನದಲ್ಲಿ ಸಮತೋಲನ, ಪ್ರೀತಿ ಮತ್ತು ಹಣಕಾಸಿನ ಸುಧಾರಣೆಯನ್ನು ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ಸಮೃದ್ಧಿ, ಆರೋಗ್ಯ ಮತ್ತು ಮನಃಶಾಂತಿಯ ಸಂಕೇತ. ಇಂದು ಹಸಿರು ಬಣ್ಣದ ಉಡುಗೆ, ಹಸಿರು ಅಲಂಕಾರ ಅಥವಾ ಹಸಿರು ಹಣ್ಣುಗಳ ಸೇವನೆ ಲಾಭದಾಯಕ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ವ್ಯಾಪಾರ ವ್ಯವಹಾರಗಳು, ಪೂಜೆ, ಹೊಸ ಕಾರ್ಯಗಳ ಆರಂಭ ಮತ್ತು ಕುಟುಂಬ ನಿರ್ಧಾರಗಳು ಯಶಸ್ಸಿನತ್ತ ಸಾಗುತ್ತವೆ. ಮನಶಕ್ತಿ ಈ ಸಮಯದಲ್ಲಿ ಸಮತೋಲನದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚಾತುರ್ಯ, ಚುರುಕುತನ ಮತ್ತು ಬೌದ್ಧಿಕ ಚೈತನ್ಯದಿಂದ ಕೂಡಿದ ದಿನವನ್ನು ಅನುಭವಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮಧುರತೆ, ಮಾತುಕತೆ ನಡೆಸುವ ಕೌಶಲ್ಯ ಮತ್ತು ವಿಚಾರಗಳನ್ನು ಸರಳವಾಗಿ ಹೇಳುವ ಸಾಮರ್ಥ್ಯ ಇಂದಿನ ದಿನದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಬಲವಾಗಲಿದೆ. ಕೆಲವರಿಗೆ ಇಂದು ಹೊಸ ಆಲೋಚನೆಗಳು, ಹೊಸ ಯೋಜನೆಗಳ ಪ್ರೇರಣೆ ಮತ್ತು ಹೊಸ ಜನರೊಂದಿಗೆ ಸಂವಾದಗಳ ಶುಭಾರಂಭವಾಗಬಹುದು. ಬುದ್ಧನ ಪ್ರಭಾವದಿಂದ ಇಂದು ನಿಮ್ಮ ಮನಸ್ಸು ತ್ವರಿತಗ್ರಾಹಿಯಾಗಿರುತ್ತದೆ. ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು, ಕೌಶಲ್ಯಗಳನ್ನು ವಿಸ್ತರಿಸಲು ಅಥವಾ ಜ್ಞಾನಪ್ರದ ಚಟುವಟಿಕೆಗಳಲ್ಲಿ ತೊಡಗಿಸಲು ಇದು ಅತ್ಯುತ್ತಮ ದಿನ. ಮನಸ್ಸು ಕೆಲವೊಮ್ಮೆ ಚಂಚಲವಾಗುವ ಸಾಧ್ಯತೆ ಇದ್ದರೂ ತಾಳ್ಮೆಯಿಂದ ಯೋಜನೆ ರೂಪಿಸಿ ನಡೆದುಕೊಳ್ಳುವುದು ಲಾಭಕಾರಿ. ಹಿಂದಿನ ದಿನಗಳಿಂದ ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸುವ, ದಾಖಲೆಗಳನ್ನು ಸರಿಪಡಿಸುವ ಮತ್ತು ಹೊಸ ವಿಚಾರಗಳ ಕುರಿತು ಚರ್ಚಿಸುವ ಸಂದರ್ಭಗಳು ಇಂದೇ ನಿಮಗೆ ಒದಗಬಹುದು. ಇಂದಿನ ಮಾಹಿತಿ ಸಂಗ್ರಹಣೆಯ ಮತ್ತು ವಿಚಾರ ವಿನಿಮಯದ ದಿನವಾಗಿರುವುದರಿಂದ ನೀವು ಮಾಡಿದ ಪ್ರತಿ ಮಾತಿಗೂ, ಪ್ರತಿ ಚರ್ಚೆಗೆ ಬೆಲೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಮರ್ಥ ಸಂವಹನ ಶಕ್ತಿ, ತ್ವರಿತ ಬುದ್ಧಿ ಮತ್ತು ತಂಡದೊಂದಿಗೆ ಹೊಂದಾಣಿಕೆ ಇಂದಿನ ಯಶಸ್ಸಿನ ಗುಟ್ಟಾಗಿದೆ. ಕಚೇರಿಯಲ್ಲಿ ಹೊಸ ಕಾರ್ಯಭಾರದ ಸೂಚನೆ, ಹೊಸ ಪ್ರಾಜೆಕ್ಟ್ಗಳ ಆರಂಭ ಮತ್ತು ಪ್ರಸ್ತುತ ಕೆಲಸಗಳಿಗೆ ಸಂಬಂಧಿಸಿದ ನಿರ್ಧಾರಗಳಾಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನು, ಕೆಲಸ ಮಾಡುವ ವೇಗವನ್ನು ಗಮನಿಸಬಹುದು. ಕೆಲವರಿಗೆ ಸ್ಥಳಾಂತರ, ಹೊಸ ವಿಭಾಗಕ್ಕೆ ವರ್ಗಾವಣೆ ಅಥವಾ ಉದ್ಯೋಗ ಬದಲಾವಣೆಯ ವಿಚಾರದಲ್ಲಿ ಚಟುವಟಿಕೆ ಹೆಚ್ಚಾಗಬಹುದು. ಸಂದರ್ಶನಗಳಿಗೆ ಇಂದು ಅತ್ಯುತ್ತಮ ದಿನ. ನಿಮ್ಮ ಮಾತಿನ ಸ್ಪಷ್ಟತೆಯೇ ನಿಮ್ಮ ದೊಡ್ಡ ಶಕ್ತಿ. ಉದ್ಯಮಿಗಳಿಗೆ ಇಂದು ಮಾರುಕಟ್ಟೆಯಲ್ಲಿ ಮಾಹಿತಿ ಸಂಗ್ರಹಣೆ, ಗ್ರಾಹಕರೊಂದಿಗೆ ಮಾತುಕತೆ ಮತ್ತು ಹೊಸ ಉದ್ದಿಮೆಗಳನ್ನು ಪರಿಶೀಲಿಸುವ ಉತ್ತಮ ಸಮಯ. ವ್ಯವಹಾರ ಚಟುವಟಿಕೆಗಳಲ್ಲಿ ದ್ರವ್ಯ ಪ್ರವಾಹ ಸದ್ದು ಮಾಡಬಹುದು. ಹೊಸ ಗ್ರಾಹಕರು ಬಂದರೂ ಅವರೊಂದಿಗೆ ಒಪ್ಪಂದ ಮಾಡುವಾಗ ದಾಖಲೆಗಳನ್ನು ಜಾಗೃತಿಯಿಂದ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಮಟ್ಟದ ಲಾಭದ ಸೂಚನೆ. ಬುದ್ಧನ ಪ್ರಭಾವದಿಂದ ಹಣ ಸಂಬಂಧಿತ ನಿರ್ಧಾರಗಳು ಚುರುಕಾಗಬಹುದು, ಆದರೆ ತ್ವರಿತವಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಅನಾವಶ್ಯಕ ಖರ್ಚುಗಳು, ಸಂಚಾರ, ಸಂವಹನ ಸಾಧನಗಳು ಅಥವಾ ಮನೆಯ ಸಣ್ಣ ಪುಟ್ಟ ರಿಪೇರಿ ಕೆಲಸಗಳಿಂದ ಹೆಚ್ಚಾಗಬಹುದು. ಹಳೆಯ ಬಾಕಿ ಹಣ ವಾಪಸ್ಸು ಬರಬಹುದು. ಹೂಡಿಕೆ ಕ್ಷೇತ್ರದಲ್ಲಿ ಮಾಹಿತಿ ಸಂಗ್ರಹಣೆ ಉತ್ತಮ, ಆದರೆ ಇಂದು ಹೊಸ ಹೂಡಿಕೆ ಪ್ರಾರಂಭಿಸುವುದು ಶ್ರೇಷ್ಠವಲ್ಲ. ಬಂಗಾರ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಏರಿಳಿತಗಳಿರುವ ಸಂದರ್ಭ, ಆದ್ದರಿಂದ ಜಾಗ್ರತೆ ಅಗತ್ಯ. ಕುಟುಂಬದ ಹಿರಿಯರ ಸಲಹೆ, ವಿಶೇಷವಾಗಿ ಭಾವನಾತ್ಮಕ ಖರ್ಚುಗಳನ್ನು ನಿಯಂತ್ರಿಸಲು ಸಹಾಯ ಮಾಡಬಹುದು. ಹಣವನ್ನು ಉಳಿಸುವ ತಂತ್ರಗಳನ್ನು ರೂಪಿಸಲು ಇದು ಸೂಕ್ತ ಸಮಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ತಲೆ, ಕಣ್ಣು, ಗಂಟಲು ಹಾಗೂ ನರಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಹೆಚ್ಚಿನ ನಿರಂತರ ಮಾತುಕತೆ, ಸಂಚಾರ ಅಥವಾ ಕಂಪ್ಯೂಟರ್ ಕೆಲಸದಿಂದಾಗಿ ಕಳಚಾಟ, ತಲೆಸುತ್ತು ಅಥವಾ ಕಣ್ಣು ಸುಡುವ ಸಮಸ್ಯೆಗಳು ಉಂಟಾಗಬಹುದು. ಬುಧ ಗ್ರಹದ ಚಂಚಲತೆಯಿಂದ ಮನಸ್ಸು ಓಡಾಡುವ ಸಾಧ್ಯತೆ ಇದೆ. ಆದ್ದರಿಂದ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಮನಃಶಾಂತಿ ದೊರೆಯುತ್ತದೆ. ರಾತ್ರಿ ಸಮಯದಲ್ಲಿ ಘನ ಆಹಾರ ತಪ್ಪಿಸಿ ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ನೀರು ಸೇವನೆ ಹೆಚ್ಚಿಸಿ.
ಗಾಳಿ ತಣಿಸುವ ಹಣ್ಣುಗಳು, ಸಾರೆ ದ್ರವಗಳು ಮತ್ತು ಸಾದಾ ಉಪಹಾರಗಳು ದೇಹದಲ್ಲಿ ತಾಣಿಕೆ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮತ್ತು ಅರ್ಥೈಸುವ ಶಕ್ತಿ ಅನಿವಾರ್ಯ. ನಿಮಗೆ ಮಾತಿನ ಮಧುರತೆ ಇದ್ದರೂ ಕೆಲವೊಮ್ಮೆ ಶಬ್ದಗಳು ತೀಕ್ಷ್ಣವಾಗಿ ಹೊರಬರುತ್ತವೆ. ಆದ್ದರಿಂದ ಮಿತವಚನ ಮತ್ತು ಮೃದುವಾದ ಧಾಟಿಯಲ್ಲಿ ಮಾತನಾಡುವುದು ಉತ್ತಮ. ಸಂಗಾತಿಯೊಂದಿಗೆ ಕೆಲವು ವಿಚಾರಗಳು ಚರ್ಚೆಗೆ ಬರಬಹುದು, ಆದರೆ ಪರಸ್ಪರ ಅರ್ಥೈಸಿಕೊಳ್ಳುವ ಮನೋಭಾವದಿಂದ ನಡೆದುಕೊಂಡರೆ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ. ವಿವಾಹಿತರಿಗಾಗಿ ಇಂದು ಒಟ್ಟಿಗೆ ನಿರ್ಧಾರ ತೆಗೆದುಕೊಳ್ಳುವ, ಭವಿಷ್ಯದ ಯೋಜನೆಗಳನ್ನು ಚರ್ಚಿಸುವ ಉತ್ತಮ ದಿನ. ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಇಂದು ಚರ್ಚೆಗೆ ಬರಬಹುದು. ಹಿರಿಯರೊಂದಿಗೆ ಸಂವಾದದಲ್ಲಿ ಗೌರವ ಮತ್ತು ಕೃತಜ್ಞತೆಯನ್ನು ತೋರಿಸಿದಲ್ಲಿ ಕುಟುಂಬದಲ್ಲಿ ಸುಖಶಾಂತಿ ವೃದ್ಧಿಸುತ್ತದೆ. ವೀಕ್ಷಕರೇ, ನೀವು ಇಂದು ಏಕಾದಶಿಯ ಪ್ರಭಾವ ಇರುವ ಪವಿತ್ರ ದಿನ. ಆಧ್ಯಾತ್ಮದಲ್ಲಿ ತೊಡಗುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ, ಜ್ಞಾನ ಮತ್ತು ಸ್ಪಷ್ಟತೆ ಹೆಚ್ಚುತ್ತದೆ. ಉಪವಾಸ, ಜಪ, ಭಜನೆ ಮಾಡುವುದರಿಂದ ಮನಸ್ಸಿನ ಅಸ್ಥಿರತೆ ದೂರವಾಗುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸುವುದು ಅತ್ಯಂತ ಶುಭ. ವಿಷ್ಣುವಿಗೆ ತುಳಸಿ ದಳ ಅರ್ಪಿಸಿ. ದಾನ ಮಾಡಲು ಮನಸ್ಸಿರುವವರು ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅಥವಾ ಪೆನ್ ದಾನ ಮಾಡಬಹುದು. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧ ಗ್ರಹದ ಚಾತುರ್ಯ, ಚಪಲತೆ ಮತ್ತು ಬುದ್ಧಿಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದಿನ ದಿನದಲ್ಲಿ ಇದು ಪ್ರಯಾಣ, ಮಾತುಕತೆ ಮತ್ತು ಜ್ಞಾನ ಸಾಧನೆಗೆ ಶುಭಕರ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ತಣ್ಣನೆ ಮತ್ತು ಹೊಸ ಚಿಂತನೆಗಳನ್ನು ತರಬಲ್ಲದು. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಲಾಭಕರ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ವ್ಯವಹಾರ, ಮಾತುಕತೆ, ಅಧ್ಯಯನ, ಸಂದರ್ಶನ ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಶುಭಕರ. ಈ ವೇಳೆಯಲ್ಲಿ ನಿಮ್ಮ ಬುದ್ಧಿಶಕ್ತಿ ಅತ್ಯಂತ ಚುರುಕಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಸಂವೇದನೆ, ಭಾವನಾತ್ಮಕ ಬಲ ಮತ್ತು ಗೃಹ ಮೂಲಕ ಶಕ್ತಿಯೊಂದಿಗೆ ತಮ್ಮ ದಿನವನ್ನು ಮುನ್ನಡೆಸುವ ದಿನ. ಚಂದ್ರನು ನಿಮ್ಮ ರಾಶಿಗೆ ಸ್ವಾಮಿಯಾಗಿರುವುದರಿಂದ ಇಂದಿನ ಗ್ರಹ ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಚಲನವಲನ ಹೆಚ್ಚಿಸಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಒಳಜ್ಞಾನ, ವಿವೇಕ ಹಾಗೂ ಅಂತರಾಳದ ಚೈತನ್ಯವನ್ನು ಬಲಪಡಿಸುವ ಸೂಚನೆ ಇದೆ. ಹಳೆಯ ಕೆಲಸಗಳ ಮುಕ್ತಾಯ, ಮನದಾಳದ ವಿಚಾರಗಳನ್ನು ಸರಿಪಡಿಸುವುದು, ಕುಟುಂಬದ ಕಡೆ ಹೆಚ್ಚಿನ ಗಮನ ಹರಿಸುವುದು, ಇವುಗಳೆಲ್ಲಕ್ಕೆ ಇಂದು ಉತ್ತಮ ಸಮಯ. ಚಂದ್ರನ ಪ್ರಭಾವದಿಂದ ನಿಮ್ಮ ಭಾವನೆಗಳು ತೀವ್ರವಾಗಬಹುದು, ಆದರೆ ಸರಿಯಾದ ದಿಕ್ಕಿನಲ್ಲಿ ಯೋಚಿಸಿದರೆ ಅದೇ ಭಾವನೆಗಳು ನಿಮ್ಮ ಜೀವನಕ್ಕೆ ಗಟ್ಟಿ ಆಧಾರವಾಗುತ್ತವೆ. ಇಂದು ಹೊಸ ಸಂಪರ್ಕಗಳು, ಗೃಹ ಸಂಬಂಧಿತ ನಿರ್ಧಾರಗಳು ಅಥವಾ ಮನೆಯಲ್ಲಿ ಬದಲಾವಣೆ, ಅಲಂಕಾರ, ಖರೀದಿ ಇತ್ಯಾದಿ ವಿಚಾರಗಳು ಮುಂದಕ್ಕೆ ಬರುತ್ತವೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನಸ್ಸನ್ನು ಶಾಂತಗೊಳಿಸಿ ನಂತರ ತಾರ್ಕಿಕವಾಗಿ ಯೋಚಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ಒದಗುವ ಕೆಲಸಗಳು ಇಂದು ಭಾವನಾತ್ಮಕ ಜ್ಞಾನ, ಸಹಾನುಭೂತಿ ಮತ್ತು ಮನವೊಲಿಸುವ ಶೈಲಿಯನ್ನು ಬೇಡಿಕೊಳ್ಳುತ್ತವೆ. ನಿಮ್ಮ ಸಹೋದ್ಯೋಗಿಗಳು ಇಂದು ನಿಮ್ಮ ಶಾಂತ ಸ್ವಭಾವ ಮತ್ತು ಸಮತೋಲನದ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ನಿಮ್ಮ ಸಮರ್ಪಣೆ, ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿತ್ವದಿಂದ ಸಂತೋಷ ಪಡುವ ಸೂಚನೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗಾಗಿ ಇದು ಆತ್ಮಪರಿಶೀಲನೆ ಮತ್ತು ಸ್ಪಷ್ಟ ಯೋಚನೆಯ ದಿನ. ಸಂದರ್ಶನಗಳು ಇದ್ದರೆ ನಿಮ್ಮ ನವಿರಾದ ಮಾತೃಭಾವ ಮತ್ತು ಶಾಂತ ಚರಿತ್ರೆಯೇ ನಿಮಗೆ ಹೆಚ್ಚು ಅಂಕಗಳನ್ನು ತರುತ್ತವೆ. ಉದ್ಯಮಿಗಳಿಗಾಗಿ ಇಂದು ಗ್ರಾಹಕರೊಂದಿಗೆ ಸುಗಮ ಸಂವಾದ, ಗೃಹೋಪಕರಣಗಳಿಗೆ ಅಥವಾ ಮಹಿಳಾ ಕೇಂದ್ರಿತ ವ್ಯವಹಾರಗಳಿಗೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಲಾಭದ ಸೂಚನೆ. ಹೊಸ ಒಪ್ಪಂದಗಳ ವಿಚಾರದಲ್ಲಿ ಚಂದ್ರನ ಪ್ರಭಾವದಿಂದ ನಿಮ್ಮ ಅಂತರಂಗದ ಜ್ಞಾನವು ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಚಲನವಲನ ಹೆಚ್ಚು. ಕುಟುಂಬಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳು ಅಚ್ಚರಿಯಾಗಿ ಎದುರಾಗಬಹುದು, ಆದರೆ ಅವು ಅಗತ್ಯ ಖರ್ಚುಗಳಾಗಿ ತೋರುವುದು. ಗೃಹೋಪಕರಣ, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಉದಯಿಸಬಹುದು. ಹಳೆಯ ಹೂಡಿಕೆಗಳಿಂದ ಮಧ್ಯಮ ಮಟ್ಟದ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆಗಳನ್ನು ಮಾಡುವಾಗ ಜಾಗ್ರತೆ ಮುಖ್ಯ. ಚಂದ್ರನ ಅಸ್ಥಿರತೆ ಹಣಕಾಸಿನ ಮೇಲೆ ತಾತ್ಕಾಲಿಕ ಒತ್ತಡ ಸೃಷ್ಟಿಸಬಹುದು, ಆದ್ದರಿಂದ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಶ್ರೇಷ್ಠ. ಕಟಕರಿಗೆ ನೀರು, ಹಾಲು, ಧಾನ್ಯಗಳು ಅಥವಾ ಗೃಹ ಸಂಬಂಧಿತ ವ್ಯಾಪಾರದಿಂದ ಇಂದು ಲಾಭದ ಸೂಚನೆ. ಹಿರಿಯರ ಸಲಹೆ, ವಿಶೇಷವಾಗಿ ಕುಟುಂಬದ ಮಹಿಳೆಯರಿಂದ ಬರುವ ಸಲಹೆ ಹಣಕಾಸಿನಲ್ಲಿ ಸ್ಪಷ್ಟತೆ ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು
ಚಂದ್ರನ ಚಲನೆಯಿಂದ ಮನಸ್ಸಿನಲ್ಲಿ ತಲ್ಲಣ, ಆತಂಕ ಅಥವಾ ಅತಿಸಂವೇದನೆ ಉಂಟಾಗುವ ಸಾಧ್ಯತೆ. ಇದರಿಂದ ನಿದ್ದೆ ಕಡಿಮೆ ಆಗುವುದು, ಜಠರ ಸಮಸ್ಯೆಗಳು, ನೀರಿನ ಕೊರತೆ ಅಥವಾ ಹೃದಯ ಬಡಿತ ವೇಗವಾಗುವಂತಹ ಲಘು ತೊಂದರೆಗಳು ಕಾಣಿಸಬಹುದು. ಬೆಳಿಗ್ಗೆ ನಡಿಗೆ, ದೀಪಕ ಶ್ವಾಸಾಭ್ಯಾಸ ಮತ್ತು ಹಗುರ ಆಹಾರ ತೆಗೆದುಕೊಳ್ಳುವುದು ಮುಖ್ಯ. ಇಂದು ಹೆಚ್ಚಿನ ನೀರಿನ ಸೇವನೆ ಅಗತ್ಯ. ಕಂಠ, ಹೊಟ್ಟೆ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಚಿಕ್ಕ ಸಮಸ್ಯೆಗಳು ಕಂಡು ಬಂದರೆ ತಲೆಕೆಡಿಸಿಕೊಳ್ಳದೆ ವಿಶ್ರಾಂತಿ ತೆಗೆದುಕೊಳ್ಳಿ. ತಂಪಾದ ವಾತಾವರಣ, ಸಮುದ್ರ ಶಾಂತಿ ಅಥವಾ ಮನೆಯನ್ನು ಶುದ್ಧಪಡಿಸುವ ಕಾರ್ಯಗಳು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ. ಒತ್ತಡ ಕಡಿಮೆ ಮಾಡಲು ಕುಟುಂಬದ ಜೊತೆ ಸಮಯ ಕಳೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿನ ಭಾವನಾತ್ಮಕ ಬಂಧಗಳು ಇಂದು ಗಟ್ಟಿಯಾಗುವ ದಿನ. ನಿಮ್ಮ ಮಾತು, ನಡೆ ಮತ್ತು ಮಮತೆ ಮನೆಯವರ ಮನಸ್ಸಿನಲ್ಲಿ ನೆಮ್ಮದಿ ತರಲಿದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಮನದಾಳದ ವಿಷಯಗಳನ್ನು ಹಂಚಿಕೊಳ್ಳುವುದು, ಒಟ್ಟಿಗೆ ಒಂದು ಸಾಧನೆಯ ಯೋಜನೆ ಮಾಡುವ ಸಾಧ್ಯತೆ ಇದೆ. ವಿವಾಹಿತರಿಗಾಗಿ ಇಂದು ಮನೆಯಲ್ಲಿ ಸೌಹಾರ್ದ ವಾತಾವರಣ. ಅವಿವಾಹಿತರಿಗಾಗಿ ಇದೇ ದಿನ ಹೊಸ ಒಬ್ಬರನ್ನು ಪರಿಚಯಿಸುವ ಸಾಧ್ಯತೆ. ಆದರೆ ನೀವು ಭಾವನಾತ್ಮಕವಾಗಿ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬಾರದು. ಮಕ್ಕಳ ಬಗ್ಗೆ ಸಂತೋಷದ ಸುದ್ದಿ ಅಥವಾ ಅವರು ತೋರಿಸುವ ಸಾಧನೆ ಮನಸ್ಸಿಗೆ ಹರ್ಷ ತರುವುದು. ಹಿರಿಯರ ಆರೋಗ್ಯ ಕಡೆ ಗಮನ ಹರಿಸುವುದು ಅಗತ್ಯ. ವೀಕ್ಷಕರೇ, ನೀವು ಆಧ್ಯಾತ್ಮಿಕವಾಗಿ ಇಂದು ನಿಮ್ಮ ಒಳಜ್ಞಾನ ಬಲವಾಗಿರುವ ದಿನ. ಚಂದ್ರನ ಶಾಂತ ಪ್ರಭಾವದಿಂದ ಜಪ, ಧ್ಯಾನ, ಪೂಜೆ ಇವುಗಳು ಶೀಘ್ರ ಫಲ ನೀಡುತ್ತವೆ. ಈ ದಿನ ವಿಶೇಷವಾಗಿ ಚಂದ್ರನ ಆರಾಧನೆ, ನೀರಿನ ತತ್ವವನ್ನು ಶುದ್ಧಪಡಿಸುವ ವಿಧಿಗಳು ಮತ್ತು ಗೃಹದ ದೇವರನ್ನು ಪೂಜಿಸುವುದು ಬಹಳ ಶ್ರೇಷ್ಠ. ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಸಮತೋಲನ ಮತ್ತು ಶಾಂತಿ ಬೀರುತ್ತದೆ. ಹಾಲು, ಅನ್ನ, ಸತ್ಯನಾರಾಯಣದ ಪ್ರಸಾದ ಅಥವಾ ಮಕ್ಕಳಿಗೆ ಪುಸ್ತಕ, ಬಟ್ಟೆ ದಾನ ಮಾಡಿದರೆ ಪಾಪ ಪರಿಹಾರ ಹಾಗೂ ಶುಭ ಫಲ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಮೃದು ಶಕ್ತಿ, ಸಂವೇದನೆ ಮತ್ತು ಸಮನ್ವಯದ ಪ್ರತೀಕ. ಇದು ನಿಮ್ಮ ದಿನವನ್ನು ಸಹಜವಾಗಿಸುತ್ತದೆ ಮತ್ತು ಮನಸ್ಸಿಗೆ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ನಿಮ್ಮ ಭಾವನಾತ್ಮಕ ಶಕ್ತಿಯನ್ನು ಶುದ್ಧಪಡಿಸಿ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಶಾಂತಿಯನ್ನು ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಮನೆಯಲ್ಲಿನ ಬಿಳಿ ಬೆಳಕು ಇಂದಿಗೆ ಶುಭ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಪೂಜೆ, ಮನೆ ಕಚೇರಿ ವ್ಯವಹಾರಗಳು, ಹಣಕಾಸಿನ ನಿರ್ಧಾರಗಳು ಮತ್ತು ಕುಟುಂಬ ಚರ್ಚೆಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ಸ್ವಾಭಾವಿಕ ನಾಯಕತ್ವ, ಗೌರವಪೂರ್ಣ ನಡೆ ಮತ್ತು ಮನೋಸ್ಥೈರ್ಯದಿಂದ ದಿನವನ್ನು ಸರಿಯಾಗಿ ಮುನ್ನಡೆಸುವ ಸಾಧ್ಯತೆಗಳು ಹೆಚ್ಚಿವೆ. ನಿಮ್ಮ ಒಳಗಿನ ಜ್ವಾಲಾಮಯ ಶಕ್ತಿ, ಆತ್ಮವಿಶ್ವಾಸ ಮತ್ತು ಬಲಿಷ್ಠ ಚಿಂತನೆಗಳು ಇಂದಿನ ದಿನವನ್ನು ಇನ್ನಷ್ಟು ಪರಿಣಾಮಕಾರಿ ಮತ್ತು ಉತ್ಸಾಹಭರಿತವಾಗಿಸಬಹುದು. ಸೂರ್ಯನ ಪ್ರಭಾವದ ಕಾರಣ ಇಂದಿನ ದಿನದಲ್ಲಿ ನೀವು ಸ್ಪಷ್ಟ ನಿರ್ಧಾರಗಳಿಗೆ, ಹೊಸ ಕಾರ್ಯಾರಂಭಕ್ಕೆ ಮತ್ತು ಪ್ರಭಾವಶೀಲ ವರ್ತನೆಗೆ ಎಳೆಯಲ್ಪಡುತ್ತೀರಿ. ಹಳೆಯ ಕೆಲಸಗಳನ್ನು ನಿಮಗೆ ತಕ್ಕ ರೀತಿಯಲ್ಲಿ ಮುಗಿಸುವ, ಹೊಸ ಯೋಜನೆಗಳಿಗೆ ಸಿಂಹದಂತೆ ಧೈರ್ಯದಿಂದ ಆರಂಭಿಸುವ ಶಕ್ತಿ ಇಂದು ನಿಮ್ಮೊಳಗೆ ಕೆಲಸ ಮಾಡುತ್ತದೆ. ಸೋಮವಾರದ ಚಂದ್ರನ ಪ್ರಭಾವಕ್ಕೆ ಅನುಕೂಲವಾಗಿ ನಿಮ್ಮ ಮನಸ್ಥಿತಿ ಸಮತೋಲನದಿಂದ ಕೂಡಿರುತ್ತದೆ. ನಿಮ್ಮ ಆತ್ಮವಿಶ್ವಾಸಕ್ಕೆ ಜ್ಞಾನ ಸಂತುಲಿತ ಗಂಭೀರತೆ ಸೇರಿಕೊಂಡು ನಿಮ್ಮ ನಿರ್ಧಾರಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ. ಹಿರಿಯರಿಂದ ಸಲಹೆ, ಪ್ರಭಾವಶೀಲ ವ್ಯಕ್ತಿಗಳ ಸಹಕಾರ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸುವ ಮಹತ್ವದ ಸಂಧಿಗಳು ಇಂದು ಉದಯಿಸಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ನಡೆದುಕೊಳ್ಳುವುದು ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕರ ಮನೋಭಾವ ಮತ್ತು ನೇರ ನಡವಳಿಕೆ ಪ್ರಭಾವ ಬೀರುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಗಂಭೀರತೆ ಮತ್ತು ಸ್ಪಷ್ಟತೆಯಿಂದ ಸಂತೋಷ ಹೊಂದುತ್ತಾರೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು, ಪ್ರಾಜೆಕ್ಟ್ಗಳನ್ನು ಮುನ್ನಡೆಸುವ ಅವಕಾಶಗಳು ಅಥವಾ ಪ್ರಮುಖ ತಂಡವನ್ನು ನಿರ್ವಹಿಸುವ ಹೊಣೆಗಾರಿಕೆ ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಆಲೋಚನೆ ಮಾಡಿಕೊಂಡಿರುವವರಿಗೆ ಇದು ಒಳ್ಳೆಯ ದಿನ. ಸಂದರ್ಶನಗಳಲ್ಲಿ ನಿಮ್ಮ ವ್ಯಕ್ತಿತ್ವ, ವ್ಯಕ್ತ ಪ್ರಭಾವ ಮತ್ತು ಮಾತನಾಡುವ ಶೈಲಿ ಇತರರ ನಡುವೆ ನಿಮ್ಮನ್ನು ಹೊರಹಾಕುತ್ತದೆ. ಸ್ಪರ್ಧೆ ಇದ್ದರೂ ನಿಮ್ಮ ಪ್ರಭಾವಶೀಲ ಧೈರ್ಯ ನಿಮಗೆ ಮುನ್ನಡೆ ನೀಡುತ್ತದೆ. ಉದ್ಯಮಿಗಳು ಇಂದು ವ್ಯಾಪಾರದಲ್ಲಿ ಹೊಸ ತಂತ್ರಗಳನ್ನು ಯೋಚಿಸಬಹುದು. ಹೊಸ ಸಂಪರ್ಕಗಳು, ಪ್ರಭಾವಿ ಗ್ರಾಹಕರ ಜೊತೆಗಿನ ಮಾತುಕತೆಗಳು ಮತ್ತು ಹಣಕಾಸು ಲೆಕ್ಕಪತ್ರಗಳನ್ನು ಪರಿಶೀಲಿಸುವಲ್ಲಿ ಇಂದು ಉತ್ತಮ ಫಲ ಸಿಗುತ್ತದೆ. ಹೊಸ ಪಾಲುದಾರಿಕೆ ಬಗ್ಗೆ ಯೋಚಿಸುವುದಕ್ಕೂ ಇದು ಅನುಕೂಲಕರ ದಿನ. ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಯೋಚಿತವಾಗಿ ನಡೆದುಕೊಂಡರೆ ಲಾಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಿತವ್ಯಯ ಮತ್ತು ಯೋಚಿತತೆ ಅತ್ಯಗತ್ಯ. ಕೆಲವು ಅನಿರೀಕ್ಷಿತ ಖರ್ಚುಗಳು ಆಗುವ ಸಾಧ್ಯತೆ ಇದೆ. ಮುಖ್ಯವಾಗಿ ಮನೆ,
ಕುಟುಂಬ ಅಥವಾ ವಾಹನ ಸಂಬಂಧಿತವಾಗಿ. ಆದರೆ ಹಳೆಯ ಹೂಡಿಕೆಗಳಿಂದ ಮಧ್ಯಮ ಮಟ್ಟದ ಲಾಭದ ಸೂಚನೆ ಇದೆ. ಬಂಗಾರ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತೆ ಬೇಕು. ಹೊಸ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಲ್ಲ, ಆದರೆ ಹಳೆಯ ಕಾರ್ಯಗಳ ಲಾಭ ತಲುಪುವ ಸಾಧ್ಯತೆ ಹೆಚ್ಚು. ಸಾಲದ ವ್ಯವಹಾರಗಳಲ್ಲಿ ಜಾಗೃತೆ ಅಗತ್ಯ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಉತ್ತಮ ಫಲ ಸಿಗುತ್ತದೆ. ಕನ್ನಡ ನಾಡಿನ ಸ್ಥಳೀಯ ವ್ಯಾಪಾರ ಚಟುವಟಿಕೆಗಳಲ್ಲಿ ಮಧ್ಯಮ ಲಾಭದ ಸೂಚನೆ. ವ್ಯಾಪಾರ ಸಂಬಂಧಿತ ಪ್ರಯಾಣಗಳಿಗೆ ಇಂದು ಯಶಸ್ಸಿನ ಯೋಗ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನೀವು ಶಕ್ತಿಶಾಲಿಯಾಗಿ ಅನುಭವಿಸಬಹುದು. ಆದರೆ ದೇಹದ ಉಷ್ಣತೆಯ ಮಟ್ಟ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ತಂಪಾದ ಆಹಾರ ಮತ್ತು ನೀರಿನ ಸೇವನೆ ಹೆಚ್ಚಿಸಬೇಕು. ತಲೆನೋವು, ಕಣ್ಣು ಮತ್ತು ಹೃದಯ ಭಾಗಕ್ಕೆ ಸಂಬಂಧಿಸಿದ ಅಸಹಜತೆಗಳು ಬಂದರೆ ತಕ್ಷಣ ವಿರಾಮ ತೆಗೆದುಕೊಳ್ಳುವುದು ಉತ್ತಮ. ಸೂರ್ಯನ ಪ್ರಭಾವದಿಂದ ದೇಹದಲ್ಲಿ ಉತ್ಸಾಹ ಹೆಚ್ಚಿರುತ್ತದೆ, ಆದರೆ ಅತಿಯಾದ ಕೆಲಸ ಅಥವಾ ಒತ್ತಡ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಮತ್ತು ಸಂಜೆ ನಡಿಗೆ ಇಂದಿನ ದಿನಕ್ಕೆ ವಿಶೇಷ ಫಲಕಾರಿ. ಮನಸ್ಸಿನ ಒತ್ತಡ ಕಡಿಮೆ ಮಾಡಲು ಧ್ಯಾನ, ಸ್ವಲ್ಪ ಕಾಲ ಮೌನದಲ್ಲಿ ಕುಳಿತುಕೊಳ್ಳುವಿಕೆ ಮತ್ತು ಶುದ್ಧವಾದ ಸಾತ್ವಿಕ ಆಹಾರ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನೀವು ಇಂದು ಕೇಂದ್ರ ಬಿಂದು ಆಗಬಹುದು. ನಿಮ್ಮ ಮಾತು, ಸಲಹೆ ಮತ್ತು ನಡೆ ಕುಟುಂಬ ಸದಸ್ಯರಿಗೆ ದಾರಿ ತೋರಿಸುವಂತೆ ಕಾಣಬಹುದು. ಸಂಗಾತಿಯೊಂದಿಗೆ ಇಂದು ಉತ್ತಮ ಸಂಭಾಷಣೆ ಮತ್ತು ಆಪ್ತತೆ ಹೆಚ್ಚಾಗುತ್ತದೆ. ಕೆಲವು ಗಂಭೀರ ವಿಷಯಗಳ ಕುರಿತು ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಸ್ಪಷ್ಟ ಮತ್ತು ಶಾಂತ ಸ್ವಭಾವದಿಂದ ಕುಟುಂಬ ವಾತಾವರಣ ಸುಂದರವಾಗುತ್ತದೆ. ವಿವಾಹಿತರಿಗಾಗಿ ಇಂದು ದಿನ ಶುಭಕಾರಿ. ಸಂಗಾತಿಯ ಬೆಂಬಲ, ಪ್ರೀತಿ ಮತ್ತು ಸಹಕಾರದಿಂದ ಮನಸ್ಸಿನಲ್ಲಿ ನೆಮ್ಮದಿ. ಮಕ್ಕಳ ಸಾಧನೆ ಅಥವಾ ಅವರ ಒಳ್ಳೆಯ ವರ್ತನೆ ಬಗ್ಗೆ ಸಂತೋಷದ ಕ್ಷಣಗಳು ಬರಬಹುದು. ಹಿರಿಯರ ಆಶೀರ್ವಾದ, ವಿಶೇಷವಾಗಿ ತಂದೆಯ ಆಶೀರ್ವಾದ ಇಂದು ನಿಮಗೆ ಬಲ ನೀಡುತ್ತದೆ. ವೀಕ್ಷಕರೇ, ನೀವು ಈ ದಿನದ ಸೋಮವಾರ ಚಂದ್ರ ಪ್ರಭಾವದಿಂದ ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ಸೂರ್ಯನ ಆರಾಧನೆ, ಗಾಯತ್ರಿ ಮಂತ್ರ ಜಪ, ದಾನ ಇವು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ದೇಹಕ್ಕೆ ಬಲ ನೀಡುತ್ತವೆ. ಓಂ ಘೃಣಿಹ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿನಲ್ಲಿ ಸ್ಥಿರತೆ, ಚೈತನ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸೂರ್ಯನಿಗೆ ಅರ್ಘ್ಯ ನೀಡುವುದು, ಕೆಂಪು ಹೂವುಗಳನ್ನು ಅರ್ಪಿಸುವುದು ಮತ್ತು ರಕ್ತದಾನ ಅಥವಾ ಆಸರೆ ಇಲ್ಲದವರಿಗೆ ಸಹಾಯ ಮಾಡುವುದು ಇಂದು ಶುಭ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯ ಪ್ರಭಾವದ ಪ್ರತೀಕ. ನಾಯಕತ್ವ, ಧೈರ್ಯ, ಗೌರವ ಮತ್ತು ಯಶಸ್ಸಿನ ಸಂಕೇತ. ಇಂದಿನ ದಿನ ನೀವು ಕೈಗೊಂಡ ಕಾರ್ಯಗಳಿಗೆ ಇದು ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ಗೋಧುಮಿ ಬಣ್ಣ, ಕಂದು ಮಿಶ್ರಿತ ಹಳದಿ. ಈ ಬಣ್ಣ ನಿಮ್ಮೊಳಗಿನ ಸೂರ್ಯ ಶಕ್ತಿಯನ್ನು ಬಲಪಡಿಸಿ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಶಾಂತಿಯನ್ನು ನೀಡುತ್ತದೆ. ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ಮನೆಯ ವಾತಾವರಣದಲ್ಲಿ ಇದರ ಬಳಕೆ ಲಾಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳಲ್ಲಿ ಒಳ್ಳೆಯ ಫಲ ದೊರೆಯಬಹುದು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ತರ್ಕಬದ್ಧ ಚಿಂತನೆ, ಸೂಕ್ಷ್ಮ ಗಮನ ಮತ್ತು ಪರಿಶೀಲಕ ಬುದ್ಧಿಯಿಂದ ಕಾರ್ಯಗಳನ್ನು ಯಶಸ್ವಿಯಾಗಿ ಮುನ್ನಡೆಸುವ ದಿನ. ನಿಮ್ಮ ರಾಶಿಗೆ ಚಂದ್ರನ ಏಕಾದಶಿ ತಪೋಬಲದ ಪ್ರಭಾವವು ಮನಸ್ಸನ್ನು ಸ್ಥಿರಗೊಳಿಸಿ ಗಂಭೀರತೆ ಮತ್ತು ಶಾಂತವಾದ ಕಾರ್ಯಶೈಲಿಯನ್ನು ಬೆಳೆಸುತ್ತದೆ. ಇಂದಿನ ದಿನದಲ್ಲಿ ನೀವು ಮಾಡುವ ನಿರ್ಧಾರಗಳು ತಾಳ್ಮೆಯಿಂದ ಮತ್ತು ವಿಶ್ಲೇಷಣೆಯಿಂದ ತುಂಬಿರುತ್ತವೆ. ಕನ್ಯಾ ರಾಶಿಯವರ ಸ್ವಭಾವದಲ್ಲಿರುವ ವಾಸ್ತವಿಕತೆ, ಕಾರ್ಯಪಟುತ್ವ ಮತ್ತು ಯಾವ ಕೆಲಸವನ್ನಾದರೂ ಪೂರ್ಣತೆಗೆ ತಲುಪಿಸುವ ಗುಣ ಇಂದು ವಿಶೇಷ ಫಲ ನೀಡುತ್ತದೆ. ಹಳೆಯ ಕೆಲಸಗಳಲ್ಲಿ ವಿಳಂಬ ಇದ್ದಿದ್ದರೆ ಇಂದು ಅದು ಸರಿಯಾದ ದಾರಿಯನ್ನು ಹಿಡಿಯುತ್ತದೆ. ಚಂದ್ರ, ಬುಧ ಮತ್ತು ಏಕಾದಶಿ ತಿಥಿಯ ಸಂಯೋಗವು ನಿಮ್ಮ ವಿಚಾರ ಶಕ್ತಿಯನ್ನು ಅತ್ಯಂತ ಸ್ಪಷ್ಟಗೊಳಿಸುತ್ತದೆ. ಹೊಸ ದಾಖಲೆಗಳನ್ನು ತಯಾರಿಸುವುದು, ಕೆಲಸದ ಯೋಜನೆಗಳನ್ನು ಪೂರ್ಣವಾಗಿ ವಿಶ್ಲೇಷಿಸುವುದು ಮತ್ತು ಭವಿಷ್ಯದ ಗುರಿಗಳನ್ನು ಕ್ರಮಬದ್ಧವಾಗಿ ನಿಗದಿ ಹಾಕುವ ಶುಭ ದಿನ. ಸೂಕ್ಷ್ಮವಾಗಿ ಗಮನಿಸುವ ಗುಣದಿಂದ ಇಂದಿನ ದಿನದ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸಿನ ಹೆಜ್ಜೆಮುಕ್ಕೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಖರತೆ ಮತ್ತು ಕ್ರಮಬದ್ಧತೆ ನಿಮ್ಮ ದೊಡ್ಡ ಬಲ. ಇಂದು ಸಹೋದ್ಯೋಗಿಗಳೊಂದಿಗೆ ತಾಳ್ಮೆಯ ಸಂವಾದ ಮತ್ತು ಸ್ಪಷ್ಟ ನಿರ್ದೇಶನ ನೀಡುವ ನಿಮ್ಮ ಶೈಲಿ ಕೆಲಸಗಳಿಗೆ ವೇಗ ತರುತ್ತದೆ. ಹಿರಿಯರಿಂದ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ, ವಿಶೇಷವಾಗಿ ನಿಮ್ಮ ಗಮನ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಕ್ಕೆ. ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಇದು ಅತ್ಯುತ್ತಮ ದಿನ. ಕಡಿಮೆ ಸಮಯದಲ್ಲಿ ಹೆಚ್ಚಿನ ಕಾರ್ಯಗಳನ್ನು ಗುಣಮಟ್ಟ ಕಳಕೊಳ್ಳದೆ ಮುಗಿಸುವ ಶಕ್ತಿ ಇಂದಿದೆ. ಸರ್ಕಾರಿ ಕಚೇರಿ, ಬ್ಯಾಂಕ್, ದಾಖಲೆ ಪತ್ರ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದಿನ ದಿನ ಯೋಗ್ಯ ಫಲ ನೀಡುತ್ತದೆ.
ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸುದ್ದಿ ಬಂದೀತು. ಸಂದರ್ಶನಗಳಲ್ಲಿ ನಿಮ್ಮ ಸಂಯಮಿತ ಮಾತುಗಾರಿಕೆ ಮತ್ತು ವಿಚಾರ ಸರಣಿ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆದರೆ ತುರ್ತು ನಿರ್ಧಾರ ಬೇಡ, ಪ್ರತಿಯೊಂದು ಅಂಶವನ್ನು ತೂಕ ಮಾಡಿ ತೀರ್ಮಾನ ಮಾಡಿ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರ, ಖಾತೆ ಪರಿಶೀಲನೆ, ವೇತನ ವ್ಯವಸ್ಥೆ ಮತ್ತು ಕಾರ್ಯಪದ್ಧತಿ ಸುಧಾರಣೆ ಮಾಡುವ ಒಳ್ಳೆಯ ಸಂದರ್ಭ. ಹೊಸ ಒಪ್ಪಂದ, ಹೊಸ ಪಾಲುದಾರಿಕೆ ವಿಚಾರದಲ್ಲಿ ಶುಭ ಸೂಚನೆ ಇದ್ದರೂ ಅಂತಿಮ ನಿರ್ಧಾರಕ್ಕಾಗಿ 1 ಅಥವಾ 2 ದಿನ ಕಾಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಮತ್ತು ಕ್ರಮಬದ್ಧತೆ ಅತ್ಯಂತ ಅಗತ್ಯ. ನಿಮ್ಮ ರಾಶಿಗೆ ಬುಧನ ಪ್ರಭಾವ ಹೆಚ್ಚಿರುವುದರಿಂದ ಲೆಕ್ಕಾಚಾರದಲ್ಲಿ ನಿಖರತೆ ಸಿಗುತ್ತದೆ. ಅನಿರೀಕ್ಷಿತ ಖರ್ಚುಗಳು ಮುಖ್ಯವಾಗಿ ಮನೆ, ವಿದ್ಯುತ್ ಉಪಕರಣ ಮತ್ತು ವೈದ್ಯಕೀಯ ವಿಷಯಗಳಿಂದ ಬರಬಹುದು. ಹಳೆಯ ಹೂಡಿಕೆಗಳಿಂದ ನಿಧಾನವಾದರೂ ಸ್ಥಿರವಾದ ಲಾಭ ದೊರೆಯಬಹುದು. ಹೂಡಿಕೆಯ ಬಗ್ಗೆ ಅಧ್ಯಯನ ಮಾಡುವುದು, ದಾಖಲೆಗಳ ಪರಿಶೀಲನೆ ಮತ್ತು ಹೊಸ ಆರ್ಥಿಕ ಯೋಜನೆಗಳ ಬಗ್ಗೆ ಯೋಚಿಸುವುದು ಇಂದು ಶುಭ. ಸಾಲದ ವಿಚಾರದಲ್ಲಿ ಇಂದು ಪ್ರಶ್ನೆಗಳನ್ನು ಬಗೆಹರಿಸುವ ಅವಕಾಶ. ಆದರೆ ಹೊಸ ಸಾಲ ತೆಗೆದುಕೊಳ್ಳುವುದು ಬೇಡ. ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ನೀವು ಮಾಡುವ ತರ್ಕಬದ್ಧ ಚಿಂತನೆ ಇಂದು ನಿಮ್ಮನ್ನು ಕಾಪಾಡುತ್ತದೆ. ಕನಿಷ್ಠ ವ್ಯಯ, ಗೃಹ ಸಭೆಯಲ್ಲಿ ಚರ್ಚೆ ಮಾಡಿ ಹಣಕಾಸು ಯೋಜನೆ ಕಟ್ಟುವುದು ಉತ್ತಮ. ಕುಟುಂಬದ ಹಿರಿಯರಿಂದ ಹಣಕಾಸಿನ ಜ್ಞಾನ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಜೀರ್ಣಕ್ರಿಯೆ, ಹೊಟ್ಟೆ, ನರಮಂಡಲ ಹಾಗೂ ತಲೆಭಾಗಕ್ಕೆ ಸಂಬಂಧಿಸಿದ ಅಸಹಜತೆಗಳು ಕಾಣುವ ಸಾಧ್ಯತೆ. ತಂಪು ಬಿಸಿ ಅಸಮತೋಲನದಿಂದ ಶೀತ, ಗಂಟಲು ನೋವು, ಅಲರ್ಜಿಗಳಿಂದ ಬಳಲುವ ಸಾಧ್ಯತೆ ಇದೆ. ಆಹಾರದ ನಿಯಮ ಪಾಲನೆ ಮುಖ್ಯ. ಸಮಯಕ್ಕೆ ತಿನ್ನಿ, ಕಡಿಮೆ ಎಣ್ಣೆ, ಸಾತ್ವಿಕ ಆಹಾರ ತೆಗೆದುಕೊಳ್ಳುವುದು ಅತ್ಯಂತ ಪ್ರಯೋಜನಕಾರಿ. ನೀರಿನ ಸೇವನೆ ಹೆಚ್ಚಿಸಿ. ಬೆಳಿಗ್ಗೆ ಪ್ರಾಣಾಯಾಮ, ವಿಶೇಷವಾಗಿ ನಾಡಿ ಶುದ್ಧಿ, ಆರೋಗ್ಯದಲ್ಲಿ ಸಮತೋಲನ ತರುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಗಮನ ಮತ್ತು ಮೌನಾಭ್ಯಾಸ ಉತ್ತಮ. ಏಕಾದಶಿ ದಿನವಾದ್ದರಿಂದ ಉಪವಾಸ ಅಥವಾ ಲಘು ಆಹಾರ ದೇಹಕ್ಕೆ ಚೈತನ್ಯ ಕೊಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಸಂವಾದ ಮತ್ತು ಗಂಭೀರ ಚರ್ಚೆಗಳ ಅವಕಾಶ. ನಿಮ್ಮ ಮಾತು ಸಂಯಮಿತವಾಗಿದ್ದರೆ ಕುಟುಂಬಸ್ಥರು ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಸ್ವೀಕರಿಸುತ್ತಾರೆ. ವಿವಾಹಿತರಾಗಿ ಇದ್ದರೆ ಸಂಗಾತಿಯೊಂದಿಗೆ ಮನಃಶಾಂತಿ, ಸಮಾಲೋಚನೆ ಮತ್ತು ಪರಸ್ಪರ ನಂಬಿಕೆಯು ಹೆಚ್ಚುತ್ತದೆ. ಸಂಗಾತಿಯ ಕಾರ್ಯದಲ್ಲಿ ಸಹಾಯ ಮಾಡುವುದರಿಂದ ಸಂಬಂಧದಲ್ಲಿ ಆತ್ಮೀಯತೆ ಬೆಳೆಯುತ್ತದೆ. ಮಕ್ಕಳ ವಿಚಾರದಲ್ಲಿ ಇಂದು ಅಧ್ಯಯನ, ಪಾಠ ಮತ್ತು ಮಾರ್ಗದರ್ಶನಕ್ಕೆ ಒಳ್ಳೆಯ ಸಮಯ. ಹಿರಿಯರೊಂದಿಗೆ ಗಂಭೀರ ವಿಷಯ ಚರ್ಚಿಸಬೇಕಾದ ಪರಿಸ್ಥಿತಿ ಬಂದರೂ ಅದು ಸುಧಾರಣೆಯನ್ನೇ ತರುತ್ತದೆ. ವೀಕ್ಷಕರೇ, ನೀವು ಇಂದು ಏಕಾದಶಿ ತಿಥಿ, ಧ್ಯಾನ, ಜಪ, ಉಪವಾಸ ಮತ್ತು ದಾನದ ಪಾಲನೆ ಅತ್ಯಂತ ಶುಭ ಫಲದಾಯಕ. ವಿಷ್ಣು ಸೇವೆಯಿಂದ ಮನಸ್ಸಿನ ಚಂಚಲತೆ ನಿವಾರಣೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿದರೆ ಆಧ್ಯಾತ್ಮಿಕ ಬಲ, ಬುದ್ಧಿಶಕ್ತಿ ಮತ್ತು ಮನಃಶಾಂತಿ ಹೆಚ್ಚುತ್ತದೆ. ತುಳಸಿ ದಳ ಅರ್ಪಣೆ, ನೀರಿನಲ್ಲಿ ಸುಗಂಧ ದ್ರವ್ಯ ಮಿಶ್ರಣ ಮಾಡಿ ಸ್ನಾನ ಮತ್ತು ವಿದ್ಯಾರ್ಥಿಗಳಿಗೆ ದಾನ ಇಂದಿನ ದಿನ ವಿಶೇಷ ಫಲಿತಾಂಶ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹದ ತೀವ್ರ ಬುದ್ಧಿಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ತರ್ಕ, ಲೆಕ್ಕಾಚಾರ, ಸಂವಹನ ಮತ್ತು ಚುರುಕು ನಿರ್ಧಾರಗಳಿಗೆ ಇಂದಿನ ದಿನ ವಿಶೇಷ ಸಕಾರಾತ್ಮಕ ಪರಿಣಾಮ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಕನ್ಯಾ ರಾಶಿಯ ಪ್ರಾಕೃತಿಕ ಶಾಂತಿ, ಸಮತೋಲನ ಮತ್ತು ಆರೋಗ್ಯದ ಸಂಕೇತ. ಹಸಿರು ಬಣ್ಣದ ವಸ್ತ್ರ ಅಥವಾ ಅಲಂಕಾರಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ಮತ್ತು ತಾಜಾತನ ತರುತ್ತವೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಕೆಲಸ ಪ್ರಾರಂಭಿಸುವುದು, ವ್ಯಾಪಾರ ನಿರ್ಧಾರ, ಪೂಜೆ ಅಥವಾ ಕುಟುಂಬ ವಿಷಯಗಳಲ್ಲಿ ತೀರ್ಮಾನ ಮಾಡುವುದು ಅತ್ಯಂತ ಶುಭಕರ. ನಿಮ್ಮ ಮನಸ್ಸು ಈ ಸಮಯದಲ್ಲಿ ಅತ್ಯಂತ ಚುರುಕು ಮತ್ತು ಏಕಾಗ್ರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ವಿನಯಶೀಲತೆಯೊಂದಿಗೆ ದಿನವನ್ನು ಸಾಗಿಸುವ ಶಕ್ತಿಯನ್ನು ಹೊಂದುತ್ತಾರೆ. ನಿಮ್ಮ ಸ್ವಭಾವದಲ್ಲಿರುವ ಸಮನ್ವಯ, ರಾಜತಂತ್ರ ಮತ್ತು ಕಾರಣ ಪರಿಣಾಮ ಪ್ರಜ್ಞೆಯು ಇಂದಿನ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಬೆಳಗುತ್ತದೆ. ಕೆಲವರಿಗೆ ಇಂದು ಮನಸ್ಸಿನಲ್ಲಿ ಸಮತೋಲನದ ಅಗತ್ಯ ಹೆಚ್ಚಾಗಬಹುದು, ಆದರೆ ನೀವು ನಿಮ್ಮ ಬುದ್ಧಿಯಿಂದ ಅದನ್ನು ಸುಲಭವಾಗಿ ನಿಯಂತ್ರಿಸಬಲ್ಲಿರಿ. ಹಳೆಯ ಗೊಂದಲಗಳನ್ನು ಪರಿಹರಿಸುವ, ಕುಟುಂಬ ಅಥವಾ ಕೆಲಸದ ಸ್ಥಳದಲ್ಲಿ ಸಮನ್ವಯ ತರುವ ಮತ್ತು ಹೊಸ ಯೋಜನೆಯನ್ನು ನಿಖರವಾಗಿ ಯೋಜಿಸುವ ದಿನವಿದು. ಶುಕ್ಲ ಪಕ್ಷದ ಬೆಳಕಿನ ಪ್ರಭಾವದಿಂದ ಚಿಂತನೆಗಳು ಶುದ್ಧ, ನಿಷ್ಪಕ್ಷಪಾತ ಹಾಗೂ ಯುಕ್ತಿಯುತವಾಗಿರುತ್ತವೆ. ಹೊಸ ಪರಿಚಯಗಳು, ವಿಶೇಷವಾಗಿ ಅಧ್ಯಾಪಕರು, ಹಿರಿಯರು ಅಥವಾ ಜ್ಞಾನಿಗಳು ಇವರೊಂದಿಗೆ ಸಂವಾದಕ್ಕಾಗಿ ಇದು ಸೂಕ್ತ ದಿನ. ಯಾವುದೇ ವಿಷಯದ ತೀರ್ಮಾನಕ್ಕೆ ಮೊದಲು
ಎಲ್ಲಾ ವಿವರಗಳನ್ನು ಅಧ್ಯಯನ ಮಾಡುವುದು ತುಲಾ ರಾಶಿಯವರ ಮೂಲಶಕ್ತಿ. ಇಂದು ಅದನ್ನೇ ಬಳಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮಗೆ ಮಧ್ಯಸ್ಥಿಕೆ, ನೀತಿ ಮತ್ತು ಸಮತೋಲನದ ಗುಣಗಳು ಪ್ರಭಾವ ಬೀರುತ್ತವೆ. ಇಂದಿನ ನಿಮ್ಮ ವೃತ್ತಿಪರ ನಡೆ ಸಹೋದ್ಯೋಗಿಗಳನ್ನು ಒಗ್ಗೂಡಿಸುವ ಗೊಂದಲಗಳನ್ನು ಶಮನಗೊಳಿಸುವಂತಿರುತ್ತದೆ. ಕೆಲವರಿಗೆ ಮೇಲ್ವಿಚಾರಕರಿಂದ ವಿಶೇಷವಾಗಿ ಹೊಗಳಿಕೆ, ಹೊಸ ಜವಾಬ್ದಾರಿಗಳು ಅಥವಾ ಪ್ರೋತ್ಸಾಹದ ಸೂಚನೆಗಳು ದೊರೆಯಬಹುದು. ಉದ್ಯೋಗ ಹುಡುಕುತ್ತಿರುವವರು ಸಂದರ್ಶನಗಳಲ್ಲಿ ತಮ್ಮ ಮಾತನಾಡುವ ಕಲೆ, ಸಮಾಧಾನ ಮತ್ತು ಯುಕ್ತಿ ಬಳಸಿಕೊಂಡರೆ ಯಶಸ್ಸಿನ ಸೂಚನೆಗಳಿವೆ. ಆದರೆ ಸ್ಪರ್ಧಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಹಾಗೂ ತಾಳ್ಮೆಯಿಂದಿರುವುದೇ ಮುಖ್ಯ. ಉದ್ಯಮಿಗಳಿಗಿದು ವ್ಯಾಪಾರದಲ್ಲಿ ಸಮತೋಲನ ಕಾಪಾಡುವ ದಿನ. ಜೊತೆಯ ಪಾಲುದಾರರೊಂದಿಗೆ ಮಾತುಕತೆ, ಒಪ್ಪಂದಗಳ ಪರಿಶೀಲನೆ ಮತ್ತು ಹಣದ ಲೆಕ್ಕಪತ್ರಗಳನ್ನು ಸರಿಪಡಿಸುವ ಸಮಯ. ಹೊಸ ಒಪ್ಪಂದಗಳಿಗೆ ಇಂದು ಸೂಕ್ತ ದಿನ, ಆದರೆ ಅವುಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಕೈಚಲಾವಣೆ ಮಾಡುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ನಿಯಂತ್ರಣ ಇಂದು ಮುಖ್ಯ. ಕೆಲವು ಸಣ್ಣ ಮಟ್ಟಿನ ಖರ್ಚುಗಳು ಉದಯಿಸಬಹುದು, ಮನೆ ಅಥವಾ ಮಕ್ಕಳ ಅಗತ್ಯಗಳಿಗೆ ಸಂಬಂಧಿಸಿದಂತೆ. ಆದ್ದರಿಂದ ಮಿತವ್ಯಯ ಮುಖ್ಯ. ಹಳೆಯ ಹೂಡಿಕೆಗಳು ಇಂದು ಮಧ್ಯಮ ಮಟ್ಟದ ಲಾಭ ತರುವ ಸಾಧ್ಯತೆ. ಆದರೆ ಹೊಸ ಹೂಡಿಕೆಗಳಲ್ಲಿ ಚಿಂತನಶೀಲತೆ, ವಿಶೇಷವಾಗಿ ಬಂಗಾರ ಅಥವಾ ರಿಯಲ್ ಎಸ್ಟೇಟ್ ವಿಚಾರಗಳಲ್ಲಿ ಜಾಗೃತಿ ಅಗತ್ಯ. ತಂಡ ಅಥವಾ ಪಾಲುದಾರರ ಮೂಲಕ ಹಣಕಾಸು ವಿಚಾರಗಳಲ್ಲಿ ಸಮಾಲೋಚನೆ ಮಾಡಿದರೆ ಲಾಭ. ಕುಟುಂಬದಲ್ಲಿರುವ ಹಿರಿಯರ ಸಲಹೆ ಹಣಕಾಸಿನ ನಿರ್ಧಾರಗಳಲ್ಲಿ ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ತೂಕ ಸಮತೋಲನ, ಕಣ್ಣು ಮತ್ತು ಚರ್ಮ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ತಲೆನೋವು, ಒತ್ತಡ ಅಥವಾ ಮನಸ್ಸಿನ ಅಶಾಂತಿ ಕಾಣಿಸಬಹುದು. ಯೋಗ, ಪ್ರಾಣಾಯಾಮ ಮತ್ತು ಸಾದಾ ಆಹಾರದಿಂದ ಇಂದು ಹೆಚ್ಚು ಲಾಭ. ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿ. ತಂಪಾದ ಹವಾಮಾನದಲ್ಲಿ ಹೆಚ್ಚು ಸಮಯ ಹೊರಗಿರುವುದನ್ನು ತಪ್ಪಿಸಿ. ಲಘು ವ್ಯಾಯಾಮ, ಸತತ ವಿಶ್ರಾಂತಿ ಮತ್ತು ಮನಸ್ಸಿನ ಶಾಂತಿಯ ಚಟುವಟಿಕೆಗಳು ಇಂದು ಶಕ್ತಿಯನ್ನು ಹೆಚ್ಚಿಸುತ್ತವೆ. ಮನೋಭಾವದಲ್ಲಿ ಸ್ವಲ್ಪ ಅಸಮತೋಲನ ಕಂಡುಬಂದರೆ ಸಂಗಾತಿ ಅಥವಾ ಸ್ನೇಹಿತರೊಂದಿಗೆ ಚರ್ಚಿಸಿ. ಅವರ ಸಹಕಾರವು ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತಿ ಮತ್ತು ಒಗ್ಗಟ್ಟು ಕಾಪಾಡುವುದು ಮುಖ್ಯ. ನಿಮ್ಮ ಮಾತಿನ ಮೃದುವಿಗೆ ಹಾಗೂ ರಾಜತಾಂತ್ರಿಕ ನಡೆಗೆ ಕುಟುಂಬದವರು ಸ್ಪಂದಿಸುತ್ತಾರೆ. ಸಂಗಾತಿಯೊಂದಿಗೆ ಕೆಲವು ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು, ಆದರೆ ನಿಮ್ಮ ಸಮತೆ ತುಂಬಿದ ನಡೆ ಅವುಗಳನ್ನು ಸುಲಭಗೊಳಿಸುತ್ತದೆ. ವಿವಾಹಿತರಿಗಾಗಿ ಇಂದು ಆತ್ಮೀಯ ಸಂವಾದ, ಪರಸ್ಪರ ಬೆಂಬಲ ಮತ್ತು ನಂಬಿಕೆಯ ಬಲವರ್ಧನೆ ಕಂಡುಬರುತ್ತದೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಘಟನೆ ಅಥವಾ ಅವರ ವಿದ್ಯಾಭ್ಯಾಸದ ಸಂಬಂಧ ಉತ್ತಮ ಸುದ್ದಿ ಬಂದೀತು. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗಬಹುದು. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮದಲ್ಲಿ ತೊಡಗುವುದು ವಿಶೇಷ ಫಲ ನೀಡುತ್ತದೆ. ಮನಸ್ಸಿನಲ್ಲಿ ಅಲೆಯುವ ಗೊಂದಲಗಳನ್ನು ಶಮನಗೊಳಿಸಲು ಧ್ಯಾನ, ಜಪ, ಶಾಂತಿ ಮಂತ್ರ ಪಠಣ ಬಹಳ ಉಪಯುಕ್ತ. ದೇವಾಲಯಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿಯೇ ದೀಪ ಬೆಳಗಿಸುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಓಂ ಶಾಂತಕಾರಕಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಃಶಾಂತಿ, ಸಮತೋಲನ ಹಾಗೂ ಒಳಗಿನ ಗೊಂದಲಗಳಿಂದ ವಿಮೋಚನೆ ದೊರಕುತ್ತದೆ. ಶುಭ್ರ ಬಟ್ಟೆಯ ದಾನ, ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡುವುದು ಅಥವಾ ದೇವಸ್ಥಾನದಲ್ಲಿ ಸೇವೆ ಮಾಡುವುದರಿಂದ ಪರಮಶಾಂತಿ ದೊರಕುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಶಾಂತಿ, ಸಂವೇದನೆ, ಸೌಂದರ್ಯ ಮತ್ತು ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಇಂದು ಇದರ ಪ್ರಭಾವದಿಂದ ನಿಮ್ಮ ಕೆಲಸಗಳು ನಯವಾಗಿ ಮುಂದುವರಿಯುತ್ತವೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶಾಂತಿ, ಸರಳತೆ ಮತ್ತು ಸಮತೋಲನದ ಪ್ರತೀಕ. ಇಂದು ಬಿಳಿ ಅಥವಾ ಹಗುರ ಬಣ್ಣದ ಉಡುಗೆ ಧರಿಸುವುದರಿಂದ ದೈಹಿಕ ಹಾಗೂ ಮಾನಸಿಕ ಶಾಂತಿ ಹೆಚ್ಚುತ್ತದೆ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಮಾಡುವ ಕೆಲಸಗಳು, ಚರ್ಚೆಗಳು ಅಥವಾ ಪ್ರಮುಖ ತೀರ್ಮಾನಗಳು ನಿಮಗೆ ಉತ್ತಮ ಫಲ ನೀಡುತ್ತವೆ. ಮನಶಕ್ತಿ ಮತ್ತು ಚಿಂತನೆಗಳು ಈ ಸಮಯದಲ್ಲಿ ಸ್ಪಷ್ಟವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ತೀಕ್ಷ್ಣ ಬುದ್ಧಿ ಮತ್ತು ಭಾವನಾತ್ಮಕ ಸ್ಪಷ್ಟತೆಯೊಂದಿಗೆ ಕಾರ್ಯನಿರ್ವಹಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದಲ್ಲಿರುವ ಗಂಭೀರತೆ, ರಹಸ್ಯತಾವಾದ ಮತ್ತು ಏಕಾಗ್ರತೆ ಇವುಗಳು ಇಂದಿನ ದಿನದಲ್ಲಿ ಹೆಚ್ಚು ಪ್ರಭಾವ ಬೀರುತ್ತವೆ. ಕೆಲವರಿಗೆ ಇಂದು ಪರಿಹಾರ ಕಾಣದಿದ್ದ ಸಮಸ್ಯೆಗಳಿಗೂ ಒಳನೋಟ ಸಿಗುವ ಸಾಧ್ಯತೆ ಇದೆ. ಚಂದ್ರಗ್ರಹದ ಪ್ರಭಾವದಿಂದ ಮನಸ್ಸು ಆಳಕ್ಕೆ ಇಳಿದು ನಿಶ್ಶಬ್ದ ಚಿಂತನೆಯತ್ತ ಸಾಗುತ್ತದೆ. ನಿಮ್ಮ ಮನಸ್ಸು ಏನು ಮಾಡುವುದೆಂಬ ನಿರ್ಧಾರಕ್ಕೆ ದೃಢತೆ ಪಡೆಯುತ್ತದೆ.
ಇದು ಗೊಂದಲಗಳನ್ನು ನಿವಾರಿಸಲು ಹಾಗೂ ಭವಿಷ್ಯದ ಮಾರ್ಗವನ್ನು ಗಟ್ಟಿ ಮಾಡಲು ಸಹಕಾರಿ. ಹಳೆಯ ಕಾರ್ಯಗಳಲ್ಲಿ ಬಾಕಿ ಉಳಿದಿರುವ ದುಡಿಯುವ ಕೆಲಸಗಳು ಇಂದು ಪೂರ್ಣಗೊಳ್ಳಬಹುದು. ಜೊತೆಗೆ ಹೊಸ ಯೋಜನೆಗಳಿಗೆ ಕಾರ್ಯತಂತ್ರ ಹಾಕಲು ಇದು ಅತ್ಯಂತ ಸೂಕ್ತ ಸಮಯ. ವೃಶ್ಚಿಕರ ತೀವ್ರ ಚೇತನ ಮತ್ತು ಅಂತರಂಗದ ಶಕ್ತಿಯು ಇಂದಿನ ಎಲ್ಲಾ ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ತೋರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ತಂತ್ರಜ್ಞಾನ, ನಿಮ್ಮ ಶಾಂತ ಸ್ವಭಾವ ಮತ್ತು ನಿಮ್ಮ ತೀಕ್ಷ್ಣ ಪರಿವೀಕ್ಷಣಾ ಸಾಮರ್ಥ್ಯ ಸುತ್ತಮುತ್ತಲಿನವರ ಗಮನ ಸೆಳೆಯುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ನಿಷ್ಠೆ ಮತ್ತು ಜವಾಬ್ದಾರಿಯುತ ನಡವಳಿಕೆಯಿಂದ ತೃಪ್ತರಾಗುವ ಸಾಧ್ಯತೆ ಇದೆ. ಕೆಲವರಿಗೆ ಇವತ್ತಿನ ಕಾನ್ಫಿಡೆನ್ಷಿಯಲ್ ಪ್ರಾಜೆಕ್ಟ್ಸ್, ಡೇಟಾ ಹ್ಯಾಂಡ್ಲಿಂಗ್, ರಿಸರ್ಚ್ ವರ್ಕ್ ಅಥವಾ ಆಳವಾದ ವಿಶ್ಲೇಷಣೆಗಳನ್ನು ತೋರಬೇಕಾದ ಕೆಲಸಗಳು ಬರಬಹುದು. ಇವುಗಳನ್ನು ನೀವು ನಿಖರವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಿಭಾಯಿಸಬಲ್ಲಿರಿ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿದ್ದರೆ ಇಂದು ವಿಚಾರಸರಣಿಗೆ ಉತ್ತಮ, ಆದರೆ ತುರ್ತು ನಿರ್ಧಾರ ಮಾಡದಿರಿ. ಸ್ಪರ್ಧೆಯ ಮಟ್ಟ ಹೆಚ್ಚು. ನಿಖರ ಯೋಜನೆ ಮತ್ತು ವಿವರವಾದ ತಯಾರಿ ಅನಿವಾರ್ಯ. ಉದ್ಯಮಿಗಳಿಗಾಗಿ ಇಂದು ಉದ್ಯಮ ವಿಸ್ತರಣೆ, ಗೂಢ ಚರ್ಚೆ, ಹೊಸ ಪಾಲುದಾರಿಕೆಗಳ ಬಗ್ಗೆ ಆಲೋಚನೆ ಮತ್ತು ಬಾಕಿ ಉಳಿದ ದಾಖಲೆಗಳ ಪರಿಶೀಲನೆ ಮಾಡಲು ಅತ್ಯಂತ ಸೂಕ್ತ ದಿನವಾಗಿದೆ. ಹಣಕಾಸು ದಾಖಲೆಗಳಲ್ಲಿ ಶಿಸ್ತು ಮತ್ತು ಗಮನ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದಿನ ದಿನದಲ್ಲಿ ಹಣಕಾಸಿನಲ್ಲಿ ಸ್ಥಿರತೆ ಕಂಡರೂ ಅನಿರೀಕ್ಷಿತ ವೆಚ್ಚದ ಸೂಚನೆ ಇದೆ. ವಿಶೇಷವಾಗಿ ಕುಟುಂಬದ ಆರೋಗ್ಯ, ಮನೆ ಸಂಬಂಧಿ ಸುಧಾರಣೆ ಅಥವಾ ವಾಹನ ವ್ಯಯಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯ ಅತ್ಯಗತ್ಯ. ಹಳೆಯ ಹೂಡಿಕೆಗಳು ನಿಧಾನವಾಗಿ ಲಾಭ ನೀಡುವ ಸಾಧ್ಯತೆ ಇದೆ, ಆದರೆ ಇಂದು ದೊಡ್ಡ ಹೂಡಿಕೆಗಳು, ಭೂಮಿ ವ್ಯವಹಾರಗಳು ಅಥವಾ ಸಾಲ ಸಾವಕಾಶಗಳ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ. ವೃಶ್ಚಿಕ ರಾಶಿಯವರು ಹಣಕಾಸಿನಲ್ಲಿ ಶಿಸ್ತು, ರಹಸ್ಯತೆ ಮತ್ತು ಗಮನ ಹೊಂದಿರುವುದರಿಂದ ಇಂದಿನ ದಿನವನ್ನು ಸರಿಯಾಗಿ ನಿರ್ವಹಿಸಬಲ್ಲಿರಿ. ಕನ್ನಡ ನಾಡಿನ ವ್ಯಾಪಾರ ಚಟುವಟಿಕೆಗಳಲ್ಲಿ ಕೆಲವು ಲಾಭದ ಸೂಚನೆ. ನೀವು ಇಂದು ಹಣಕಾಸಿನ ನಿರ್ಧಾರಗಳಿಗೆ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡರೆ ಅದು ನಿಮಗೆ ಉತ್ತಮ ಫಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಶಕ್ತಿಯ ಏರಿಳಿತ ಕಂಡರೂ ನಿಮ್ಮ ಮನೆಯ ರೀತಿ ಮತ್ತು ಮನೋಭಾವದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣುಗಳ ಒತ್ತಡ, ಕೆಳನಡುಕ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಗಮನ ಕೊಡಬೇಕು. ರಹಸ್ಯತೆಯ ಸ್ವಭಾವ ಮತ್ತು ಭಾವನಾತ್ಮಕ ತೀವ್ರತೆಯಿಂದ ಒತ್ತಡ ಸಂಭವಿಸಬಹುದು. ಇದಕ್ಕಾಗಿ ದಿನದ ಮೊದಲಾರ್ಧದಲ್ಲಿ ಧ್ಯಾನ, ನಿಧಾನ ಉಸಿರಾಟ ಅಥವಾ ಕೆಲವು ನಿಮಿಷಗಳ ಮೌನ ಅತ್ಯಂತ ಲಾಭಕರ. ನೀರು ಹೆಚ್ಚು ಸೇವಿಸುವುದು, ತಾಜಾ ಆಹಾರ, ಹಣ್ಣು ತರಕಾರಿ ಮತ್ತು ತೈಲಯುಕ್ತ ಆಹಾರಗಳಿಂದ ದೂರವಿರುವುದು ಉತ್ತಮ. ಇಂದು ರಾತ್ರಿ ಜಾಸ್ತಿ ಹೊತ್ತು ಜಾಗರಣೆ ಮಾಡುವುದನ್ನು ತಪ್ಪಿಸಿ. ಆರೋಗ್ಯದಲ್ಲಿ ಸುಧಾರಣೆಗಾಗಿ ಸಾದಾ ವ್ಯಾಯಾಮ, ಯೋಗ ಮತ್ತು ಮಸಾಜ್ ಉತ್ತಮ ಫಲ ನೀಡುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವೇದನಾತ್ಮಕ ಚರ್ಚೆಗಳು ನಡೆಯಬಹುದಾದ ದಿನ. ವೃಶ್ಚಿಕ ರಾಶಿಯವರು ಮಾತು ಕಡಿಮೆ, ಭಾವನೆ ಹೆಚ್ಚು ಇರುವುದರಿಂದ ಮಾತಿನ ಮಿತವ್ಯಯ ಮತ್ತು ಸ್ವಲ್ಪ ತಾಳ್ಮೆ ಇಂದಿನ ದಿನದಲ್ಲಿ ಅಗತ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಮೌನ ಸಂವಾದವು ಸಾಕಷ್ಟು ಪ್ರಭಾವ ಬೀರುತ್ತದೆ. ನಿಜವಾದ ಪ್ರೀತಿ, ಕಾಳಜಿ ಮತ್ತು ನಂಬಿಕೆ ಇಂದಿನ ದಿನದಲ್ಲಿ ಗಾಢವಾಗಿ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಮಾತು ಒಂದಷ್ಟು ಗಂಭೀರವಾಗಿ ಕೇಳಿಸಬಹುದಾದುದರಿಂದ ಮೃದು ಸ್ವರದಲ್ಲಿ ಮಾತನಾಡಿರಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯದ ಕುರಿತು ಇಂದು ಕೆಲವು ಮಹತ್ವದ ಚರ್ಚೆಗಳು ನಡೆಯಬಹುದು. ಹಿರಿಯರಿಗೆ ಸೇವೆ, ವಿಶೇಷವಾಗಿ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಮನಸ್ಸಿಗೆ ಹೊಸ ಚೈತನ್ಯ ನೀಡುತ್ತದೆ. ವೀಕ್ಷಕರೇ, ನೀವು ಇಂದಿನ ದಿನದಲ್ಲಿ ಆಧ್ಯಾತ್ಮ, ಜಪ ಮತ್ತು ಗೂಢಾಧ್ಯಯನಕ್ಕೆ ಅತ್ಯಂತ ಶುಭ. ವೃಶ್ಚಿಕ ರಾಶಿಯವರು ದೈವಿಕ ಶಕ್ತಿಗೆ ಸುಲಭವಾಗಿ ಸಂಪರ್ಕಿಸಬಲ್ಲವರಾದ್ದರಿಂದ ಇಂದು ಧ್ಯಾನ ಮತ್ತು ಮಂತ್ರಜಪಕ್ಕೆ ವಿಶೇಷ ಪರಿಣಾಮ. ಓಂ ಕೇತವೇ ನಮಃ ಅಥವಾ ಓಂ ನಮಃ ಶಿವಾಯ ಎಂಬ ಮಂತ್ರಗಳನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗುತ್ತವೆ ಮತ್ತು ಆಂತರಿಕ ಶಕ್ತಿ ಹೆಚ್ಚುತ್ತದೆ. ಶಿವನಿಗೆ ನೀರು, ಹಾಲು ಅಥವಾ ಅಕ್ಷತೆಯಿಂದ ಅಭಿಷೇಕ ಮಾಡಿದರೆ ಅತ್ಯಂತ ಶುಭ. ಕಪ್ಪು ಎಳ್ಳು ದಾನ, ದೀಪಾರಾಧನೆ ಮತ್ತು ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದರೆ ಉತ್ತಮ ಫಲ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಳವಾದ ಜ್ಞಾನ, ಗೂಢ ತತ್ವಗಳು ಮತ್ತು ಆಂತರಿಕ ಶಕ್ತಿಯ ಪ್ರತೀಕ. ವೃಶ್ಚಿಕರಿಗೂ ಇದೊಂದು ಶುಭ ಸಂಕೇತ. ಕಾರ್ಯಗಳಲ್ಲಿ ಸ್ಪಷ್ಟತೆ ಮತ್ತು ಬುದ್ಧಿವಂತಿಕೆಯ ಸೂಚನೆ. ಅದೃಷ್ಟದ ಬಣ್ಣ ಗಾಢ ಕೆಂಪು ಅಥವಾ ಗಾಢ ನೇರಳೆ. ಈ ಬಣ್ಣಗಳು ವೃಶ್ಚಿಕರ ಆಳವಾದ ಚೇತನ, ರಹಸ್ಯ ಸ್ವಭಾವ ಮತ್ತು ತೀವ್ರ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇವು ಮನಸ್ಸಿಗೆ ಗಂಭೀರತೆ ಮತ್ತು ಆಂತರಿಕ ಬಲ ನೀಡುತ್ತವೆ. ಶುಭ ಸಮಯ ಬೆಳಗ್ಗೆ 11:30 ಮಧ್ಯಾಹ್ನ 1. ಈ ಸಮಯದಲ್ಲಿ ಹೊಸ ಕೆಲಸ ಆರಂಭಿಸುವುದು, ಮನೋಭಾವಕ್ಕೆ ಸಂಬಂಧಿಸಿದ ನಿರ್ಧಾರಗಳು, ಉದ್ಯೋಗ ಸಂಬಂಧಿತ ಮಾತುಕತೆ
ಮತ್ತು ವ್ಯಾಪಾರ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ಧ್ಯೇಯ ಮತ್ತು ಆಶಾವಾದದ ಸಂಯೋಗವನ್ನು ಕಾಣುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ವಿಶಾಲ ಚಿಂತನೆ, ಪ್ರಾಮಾಣಿಕತೆ ಮತ್ತು ದಾರ್ಶನಿಕ ಮನೋಭಾವ ಇಂದಿನ ದಿನವನ್ನು ವಿಶೇಷವಾಗಿಸಲಿದೆ. ನೀವು ಯಾವ ವಿಷಯಕ್ಕೂ ಒಂದೇ ದೃಷ್ಟಿಯಿಂದ ನೋಡುವವರಲ್ಲ. ನೀವು ಯಾವಾಗಲೂ ಆಳವಾಗಿ ಯೋಚಿಸಿ ನಿಜವಾದ ಅರ್ಥವನ್ನು ಹುಡುಕುವವರಾಗಿರುವುದರಿಂದ ಇಂದಿನ ಸಂದರ್ಭಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲು ಸಾಧ್ಯ. ಗುರುಗ್ರಹನ ಪ್ರಭಾವದಿಂದ ಇಂದು ನಿಮ್ಮ ಮನಸ್ಸಿನಲ್ಲಿ ಬೆಳಕು, ವ್ಯಾಪಕ ಚಿಂತನೆ ಮತ್ತು ಅವಕಾಶಗಳ ಹುಡುಕಾಟ ಇರುತ್ತದೆ. ಹಳೆಯ ಗೊಂದಲಗಳನ್ನು ನಿವಾರಿಸುವ ಮುಂದೆ ಏನು ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ನೋಡಬಲ್ಲ ಶಕ್ತಿ ಇಂದು ದೊರೆಯುತ್ತದೆ. ಜ್ಞಾನ ಮತ್ತು ಅನುಭವದ ಬೆಳಕಿನಲ್ಲಿ ನಡೆದುಕೊಂಡರೆ ನೀವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಗಂಭೀರತೆ ಮತ್ತು ಪ್ರಾಮಾಣಿಕತೆ ಬರುತ್ತದೆ. ಹೊಸ ಸಂಪರ್ಕಗಳು, ಹೊಸ ಸಂದೇಶಗಳು ಅಥವಾ ದೂರಸ್ಥ ವ್ಯಕ್ತಿಗಳಿಂದ ವರ್ತಮಾನಗಳು ಬರಬಹುದಾದ ದಿನ. ನಿಮ್ಮ ಭವಿಷ್ಯ ಯೋಜನೆಗಳಿಗೆ ಇಂದು ಆಳವಾದ ಚಿಂತನೆ ಮತ್ತು ಶಾಂತ ನಿರ್ಧಾರಗಳ ಅವಶ್ಯಕತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಜ್ಞಾನಪೂರ್ಣ ಮತ್ತು ವಿಶ್ವಾಸಪೂರ್ಣ ನಡೆ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ಹಿರಿಯರೊಂದಿಗೆ ಚರ್ಚೆಗೆ ಆಹ್ವಾನ ಸಿಗಬಹುದು. ನಿಮ್ಮ ಸಲಹೆಗಳನ್ನು ಗಮನದಿಂದ ಕೇಳುವವರು ಹೆಚ್ಚಾಗಬಹುದು. ಕೆಲವರಿಗೆ ಹೊಸ ಜವಾಬ್ದಾರಿ, ಹೊಸ ಕಾರ್ಯಭಾರ ಅಥವಾ ಪ್ರಾಜೆಕ್ಟ್ ನೇತೃತ್ವ ನೀಡುವ ಸೂಚನೆ ಇದೆ. ಬದಲಾವಣೆ ಬಯಸುವವರಿಗೆ ಇಂದು ಸಂದರ್ಶನ ಅಥವಾ ಉದ್ಯೋಗದೊಳಗಿನ ಹಸ್ತಾಂತರಗಳ ಬಗ್ಗೆ ಮಾಹಿತಿಗಳು ಬರಬಹುದು. ಸ್ಪರ್ಧೆಯರ ಮಧ್ಯೆ ನಿಮ್ಮ ನೈಪುಣ್ಯ, ಭಾಷಣ ಕೌಶಲ್ಯ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ನಿಮಗೆ ಮುನ್ನಡೆ ನೀಡಬಹುದು. ಉದ್ಯಮಿಗಳಿಗೆ ಇಂದು ವ್ಯಾಪಾರ ವಿಸ್ತರಣೆ, ದೂರದ ಪ್ರದೇಶಗಳಲ್ಲಿ ವ್ಯವಹಾರದ ಅವಕಾಶಗಳ ಬಗ್ಗೆ ಚಿಂತನೆ ಮಾಡಲು ಉತ್ತಮ ಸಮಯ. ಒಪ್ಪಂದ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ಎಲ್ಲಾ ನಿಯಮಗಳನ್ನು ಅರಿತುಕೊಳ್ಳಿ. ಹೊಸ ಬಂಡವಾಳ ಹೂಡಿಕೆಯಲ್ಲಿ ಗುರುವಿನ ಪ್ರಭಾವ ಉತ್ತಮ ಫಲ ನೀಡಬಹುದು, ಆದರೆ ಅತಿವಿಶ್ವಾಸ ತೋರಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮ ಪ್ರಗತಿ ಕಂಡುಬರುವ ದಿನ. ಕೆಲವರಿಗೆ ಹಳೆಯ ಬಾಕಿ ಹಣ ವಾಪಸ್ಸು ಬರಬಹುದು. ವಿದೇಶ ಸಂಬಂಧಿತ ಕೆಲಸಗಳಲ್ಲಿ ಲಾಭದ ಸೂಚನೆ. ಆದರೆ ಹೊಸ ಸಾಲ, ದೊಡ್ಡ ಹೂಡಿಕೆ ಮತ್ತು ಅಪಾಯಕಾರಿ ಹಣಕಾಸು ವ್ಯವಹಾರಗಳನ್ನು ಇಂದಿಗೆ ತಪ್ಪಿಸಬೇಕು. ಕುಟುಂಬದ ಅಗತ್ಯಗಳು, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಕೆಲವು ಖರ್ಚುಗಳು ಬರಬಹುದು. ಮಿತವ್ಯಯದ ನೀತಿ ಪಾಲನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಹಣಕಾಸು ಸ್ಥಿರತೆ ಹೆಚ್ಚು. ಶಾಸ್ತ್ರಾಧ್ಯಯನ, ಯಾತ್ರೆ, ಶಿಕ್ಷಣ ಸಂಬಂಧಿತ ವೆಚ್ಚಗಳು ಶುಭ ಫಲ ಕೊಡಬಲ್ಲವು. ಹಿರಿಯರ ಸಲಹೆ ಹಣಕಾಸಿನಲ್ಲಿ ವಿಶೇಷ ರಕ್ಷಣೆಯಂತೆ ಕೆಲಸ ಮಾಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಧನುರಾಶಿಯವರು ಆರೋಗ್ಯದಲ್ಲಿ ಮಿತವ್ಯಯ ಮತ್ತು ಸಮನ್ವಯದ ಅಗತ್ಯವಿದೆ. ಪಚನಕ್ರಿಯೆಗೆ ಸಂಬಂಧಿಸಿದ ಚಿಕ್ಕ ಸಮಸ್ಯೆಗಳು, ಗ್ಯಾಸ್ಟ್ರಿಕ್, ಅಜೀರ್ಣ ಮುಂತಾದವು ತೊಂದರೆ ಕೊಡಬಹುದು. ಆಹಾರದಲ್ಲಿ ಸರಳತೆ ಇರಲಿ. ತೈಲಾಹಾರ, ಮಸಾಲೆ ಮತ್ತು ಅತಿಯಾಗಿ ಬಿಸಿ ಆಹಾರಗಳನ್ನು ತಿನ್ನುವುದು ತಪ್ಪಿಸಬೇಕು. ಗುರುಗ್ರಹದ ಪ್ರಭಾವದಿಂದ ಕೆಲವರಿಗೆ ಹೆಚ್ಚು ಚಿಂತನೆ, ಹೆಚ್ಚು ಯೋಚನೆ ಮಾಡುವ ಮನೋಭಾವ ತಲೆನೋವನ್ನುಂಟು ಮಾಡಬಹುದು. ಬೆಳಗಿನ ವ್ಯಾಯಾಮ, ಸೂರ್ಯ ನಮಸ್ಕಾರ ಮತ್ತು ಶಾಂತವಾಗಿ ಉಸಿರಾಟ ಅಭ್ಯಾಸ ಮಾಡುವುದರಿಂದ ಆರೋಗ್ಯ ಸುಧಾರಣೆ ಕಾಣಬಹುದು. ದೇಹದ ಚಲನೆಯಲ್ಲಿ ಯೋಗ್ಯ ಮಿತವ್ಯಯ ಇಟ್ಟುಕೊಳ್ಳಿ. ಹೆಚ್ಚು ಓಡಾಟ ಬೇಡ. ನೀರು ಸಾಕಷ್ಟು ಕುಡಿಯುವುದು ಅತ್ಯವಶ್ಯ. ಪಾದಗಳಿಗೆ ತಂಪು ನೀರಿನ ಸ್ನಾನ ಮಾಡುವುದು ಒತ್ತಡ ಕಡಿಮೆ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂವಾದ ಮುಖ್ಯ. ನಿಮ್ಮ ಮಾತುಗಳು ಪ್ರತಿಯೊಬ್ಬರಿಗೂ ಪ್ರೇರಣೆ ನೀಡುವ ಸಾಮರ್ಥ್ಯ ಹೊಂದಿದ್ದರೂ ಕೆಲವರಿಗೆ ಅದು ಉಪದೇಶದಂತೆ ಭಾಸವಾಗಬಹುದು. ಆದ್ದರಿಂದ ಮೃದು, ಸ್ಪಷ್ಟ ಮತ್ತು ಸಮತೋಲನದ ಮಾತುಗಳನ್ನೇ ಬಳಸಿ. ಸಂಗಾತಿಯೊಂದಿಗೆ ಆಳವಾದ ಚರ್ಚೆಗಳು, ಭವಿಷ್ಯದ ನಿರ್ಧಾರಗಳ ಬಗ್ಗೆ ಮಾತುಕತೆಗಳು ನಡೆಯಬಹುದು. ಕೆಲಸದ ಒತ್ತಡದಿಂದಾಗಿ ಮನೆಯವರಿಗೆ ಸಮಯ ಕಡಿಮೆ ಸಿಗುವ ಸಾಧ್ಯತೆ. ಆದ್ದರಿಂದ ಸಂಜೆ ಕುಟುಂಬದೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ಉತ್ತಮ. ಮಕ್ಕಳಿಗೆ ಉತ್ತೇಜನ ನೀಡುವುದು, ಅವರ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಇಂದು ಫಲಕರ. ಹಿರಿಯರ ಆಶೀರ್ವಾದ ವಿಶೇಷ ಶಾಂತಿ ಮತ್ತು ಸಕಾರಾತ್ಮಕತೆ ನೀಡುತ್ತದೆ. ವೀಕ್ಷಕರೇ, ನೀವು ಇಂದಿನ ಏಕಾದಶಿ ದಿನ ಧನುರಾಶಿಯವರಿಗೆ ಅತ್ಯಂತ ಶುಭ. ಉಪವಾಸ, ಜಪ, ಪೂಜೆ ಮತ್ತು ದಾನ ಮಾಡುವುದರಿಂದ ಅಂತರಂಗ ಶುದ್ಧವಾಗುತ್ತದೆ. ಓಂ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಚಿಂತೆಯಲ್ಲಿ ಆಳವಾಗಿ ಶಾಂತಿ ಮತ್ತು ಜ್ಞಾನದ ಬೆಳಕು ಬರುತ್ತದೆ. ವಿಷ್ಣುವಿಗೆ ತುಳಸಿ ದಳ ಅರ್ಪಿಸಿ. ಸಾತ್ವಿಕ ಆಹಾರ ತೆಗೆದುಕೊಳ್ಳಿ. ಗುರುಗ್ರಹನ ಪ್ರಭಾವ ಹೆಚ್ಚಿಸಲು ಹಳದಿ ವಸ್ತ್ರ ಧರಿಸುವುದು ಅಥವಾ ಹಳದಿ ಹಣ್ಣಿನ ದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ವಿಸ್ತರಣೆ ಮತ್ತು ಶುಭಾಶಯದ ಸಂಕೇತ. ಇಂದು ಇದರಿಂದ ನಿಮಗೆ ಅವಕಾಶಗಳು, ಸ್ಪಷ್ಟತೆ ಮತ್ತು ಯಶಸ್ಸಿನ ಬೆಳಕು ಸಿಗುತ್ತದೆ. ಅದೃಷ್ಟದ ಬಣ್ಣ ಹಳದಿ.
ಹಳದಿ ಬಣ್ಣ ಜ್ಞಾನ, ಉತ್ಸಾಹ ಮತ್ತು ವಿವೇಕದ ಸಂಕೇತ. ಈ ಬಣ್ಣದ ಬಳಕೆ ಮನಸ್ಸಿಗೆ ಚೈತನ್ಯ, ಕಾರ್ಯಕ್ಕೆ ಸ್ಪಷ್ಟತೆ ತರುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಕೈ ಹಾಕಿದ ಕಾರ್ಯಗಳು ಯಶಸ್ಸಿಗೆ ದಾರಿ ತೋರಬಹುದು. ಮಾತುಕತೆ, ನಿರ್ಧಾರ, ವ್ಯಾಪಾರ ಮತ್ತು ಪೂಜೆ ಎಲ್ಲವೂ ಈ ಸಮಯದಲ್ಲಿ ಫಲಪ್ರದ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರ ಜೀವನದಲ್ಲಿ ಗಂಭೀರತೆ, ಜವಾಬ್ದಾರಿತ್ವ ಮತ್ತು ಶನಿವಾರದ ಶನಿಗ್ರಹಣ ಶಾಂತ ಆದರೆ ಆಳವಾದ ಪ್ರಭಾವ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತದೆ. ನಿಮ್ಮ ಸ್ವಭಾವದಲ್ಲಿರುವ ಶ್ರದ್ಧೆ, ಶಿಸ್ತು ಮತ್ತು ನಿಷ್ಠೆಯಿಂದ ಕಾರ್ಯಗಳನ್ನು ನಿಭಾಯಿಸುವ ಸಾಮರ್ಥ್ಯ ಇಂದು ಇನ್ನೂ ಹೆಚ್ಚಾಗಿರುತ್ತದೆ. ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನಿರ್ಧಾರ ಇವೆಲ್ಲವೂ ಜನರಿಗೆ ನಂಬಿಕೆ ಮತ್ತು ವಿಶ್ವಾಸ ತಂದೊಡ್ಡುವಂತಿವೆ. ಇಂದು ಹಳೆಯ ಕೆಲಸಗಳ ಅಂತಿಮ ಹಂತ, ಬಾಕಿ ಉಳಿದ ವಿಚಾರಗಳ ನಿವಾರಣೆ ಮತ್ತು ಭವಿಷ್ಯದ ಯೋಜನೆಗಳಿಗೆ ಗಂಭೀರ ಚಿಂತನೆಗೆ ಇದು ಅತ್ಯುತ್ತಮ ದಿನ. ನಿಮ್ಮ ಮನಸ್ಸಿನಲ್ಲಿ ಇಂದು ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚು. ಯಾವ ವಿಷಯವನ್ನು ತ್ವರಿತವಾಗಿ ತೀರ್ಮಾನಿಸುವ ಬದಲು ತಾಳ್ಮೆಯಿಂದ ಎಲ್ಲ ಆಯಾಮಗಳನ್ನು ಬಿಚ್ಚಿಡುವ ದಿನ. ಸಾಮಾನ್ಯವಾಗಿ ಕಡಿಮೆ ಮಾತನಾಡುವ ಮಕರ ರಾಶಿಯವರು ಇಂದು ಮಾತನಾಡಿದ ಮಾತುಗಳಿಗೆ ಹೆಚ್ಚು ತೂಕವಿದ್ದು ಅದರ ಪರಿಣಾಮವೂ ಹೆಚ್ಚು. ನಿಮ್ಮ ಸುತ್ತಲಿನವರಿಂದ ಇಂದು ನಿಮ್ಮ ಧೈರ್ಯ, ಸ್ಥಿರತೆ ಮತ್ತು ಶಿಸ್ತಿಗೆ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಹೊಸ ಪರಿಚಯಗಳು, ಅಧಿಕಾರಿಗಳೊಂದಿಗೆ ಸಂವಾದಗಳು ಹಾಗೂ ದೂರದ ಭವಿಷ್ಯಕ್ಕೆ ಸಂಬಂಧಿಸಿದ ಗಂಭೀರ ಚಿಂತನೆಗಳು ಇಂದು ಮುಖ್ಯ. ಯಾವ ನಿರ್ಧಾರಕ್ಕೂ ಮುನ್ನ ಒಳಗಿಡುವ ವಿಶ್ಲೇಷಣೆ, ಹೃದಯದ ಮಾತು, ಬುದ್ಧಿಯ ಸಮತೋಲನ ಇವುಗಳನ್ನು ಬೆರೆಸಿ ನಡೆದುಕೊಳ್ಳುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಹೊಣೆಗಾರಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ನೀವು ಮಾಡುತ್ತಿರುವ ಶ್ರಮವನ್ನು ಗಮನಿಸಿ ನಿಮ್ಮಲ್ಲಿ ಶಿಸ್ತಿನ ಗುಣ, ಶಾಂತ ಕೆಲಸದ ಶೈಲಿ ಮತ್ತು ಮಾತಿನ ಮುಗ್ಧತೆಯನ್ನು ನೋಡಿ ಮೆಚ್ಚುವರು. ಕೆಲವರಿಗೆ ಹೊಸ ಪ್ರಾಜೆಕ್ಟ್, ಹೊಸ ಅಧಿಕಾರ ಅಥವಾ ತಂಡದ ನಾಯಕತ್ವ ಪಡೆಯುವ ಸಂದರ್ಭ. ಕಚೇರಿಯಲ್ಲಿ ಕೆಲವರು ನಿಮ್ಮ ಶ್ರದ್ಧೆ, ಪರಿಶ್ರಮ ಮತ್ತು ಸ್ಥಿರತೆಯನ್ನು ನೋಡಿ ನಿಮ್ಮ ಸಲಹೆಯನ್ನು ಕೇಳಬಹುದು. ನಿಮ್ಮ ಮಾತುಗಳು ಅವರಿಗೆ ಮಾರ್ಗದರ್ಶನವಾಗಬಹುದು. ಆದರೆ ಕೋಪ ಅಥವಾ ಅಸಹನೆ ತೋರಬೇಡಿ. ಶನಿ ನಿಮಗೆ ತಾಳ್ಮೆಯೇ ಮೊದಲ ಗುರು. ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಇಂದು ಅಂತರ್ನಿರೀಕ್ಷಣೆ ಅಗತ್ಯ. ಸ್ಪರ್ಧೆ ಗಟ್ಟಿಯಾಗಿರುತ್ತದೆ, ಆದರೂ ನಿಮ್ಮ ತಂತ್ರಜ್ಞಾನ, ಜ್ಞಾನ ಮತ್ತು ಶಿಸ್ತಿನ ಮೂಲಕ ನೀವು ಅಂತರಾಳದಲ್ಲಿ ಬಲವಾಗಿರುತ್ತೀರಿ. ಉದ್ಯಮಿಗಳಿಗೆ ಇಂದು ಲೆಕ್ಕಪತ್ರಗಳ ಪರಿಶೀಲನೆ, ದಿನನಿತ್ಯದ ಕಾರ್ಯವ್ಯವಹಾರಗಳ ಸುಧಾರಣೆ, ಹಳೆಯ ಬಾಕಿಗಳ ವಾಪಸ್ ಪಡೆಯುವ ಉತ್ತಮ ಸಂದರ್ಭ. ಹೊಸ ಒಪ್ಪಂದಕ್ಕೆ ಕೈ ಹಾಕುವುದಕ್ಕೆ ದಿನ ತಟಸ್ಥ, ಆದರೆ ಹಳೆಯ ವ್ಯವಹಾರಗಳಿಂದ ಲಾಭದ ಸೂಚನೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ವಿಶೇಷ ಜಾಗ್ರತೆ ಅಗತ್ಯ. ಹಠಾತ್ ಆಗಿ ಕೆಲವು ಖರ್ಚುಗಳು ಉದಯಿಸುವ ಸಾಧ್ಯತೆ, ಮುಖ್ಯವಾಗಿ ಮನೆಯ ಬದಲಾವಣೆ, ವಾಹನದ ದುರಸ್ತಿ, ಕುಟುಂಬದ ಆರೋಗ್ಯ ಅಥವಾ ಕೆಲವು ಹಳೆಯ ಬಾಕಿಗಳಿಗೆ ಸಂಬಂಧಿಸಿದ ಖರ್ಚುಗಳು. ಹಳೆಯ ಹೂಡಿಕೆಗಳು ಇಂದು ಲಾಭ ಅಥವಾ ಸ್ಥಿರತೆ ನೀಡಬಹುದು, ಆದರೆ ಹೊಸ ಹೂಡಿಕೆಗಳ ಬಗ್ಗೆ ತಾಳ್ಮೆಯೇ ಸುರಕ್ಷತೆ. ಅನಗತ್ಯ ಖರ್ಚುಗಳನ್ನು ಸಂಪೂರ್ಣ ತಪ್ಪಿಸುವುದು ಒಳಿತು. ಸಾಲ ಕೊಡುವುದು, ಸಾಲ ತೆಗೆಯುವುದು ಎರಡನ್ನೂ ತಡೆಯುವುದು ಉತ್ತಮ. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭದಾಯಕ. ಶನಿಗ್ರಹಣ ಪ್ರಭಾವದಿಂದ ಹಣಕಾಸಿನಲ್ಲಿ ಶಿಸ್ತಿನ ಅಗತ್ಯ ಹೆಚ್ಚಾಗಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಸ್ವಲ್ಪ ಸಂಧಿ ನೋವು, ಬೆನ್ನು ಭಾಗದಲ್ಲಿ ಒತ್ತಡ, ಕಾಲು ಮತ್ತು ಮೊಣಕಾಲಿನಲ್ಲಿ ಬಿಗಿತ ಉಂಟಾಗಬಹುದು. ಇದನ್ನು ನೀರಿನ ಸೇವನೆ, ಹಸಿವು ಹೆಚ್ಚಿಸದ ಆಹಾರ ಸೇವನೆ ಮತ್ತು ಸ್ವಲ್ಪ ವಿಶ್ರಾಂತಿಯ ಮೂಲಕ ಕಡಿಮೆ ಮಾಡಬಹುದು. ಮನಸ್ಸಿನಲ್ಲಿ ಸ್ವಲ್ಪ ನಿರಾಸೆ, ಏಕಾಂತ ಭಾವನೆ ಅಥವಾ ಶಕ್ತಿಹೀನತೆಯ ಅನುಭವ ಇರಬಹುದು. ಇದು ಶನಿಗ್ರಹಣ ಪ್ರಭಾವ. ಇದನ್ನು ಶಾಂತವಾಗಿ ಸ್ವೀಕರಿಸಿ. ಧ್ಯಾನ, ಯೋಗ, ಪ್ರಾಣಾಯಾಮ, ಸೌಮ್ಯ ಸಂಗೀತ, ಬೆಳಗಿನ ಸೂರ್ಯನ ಕಿರಣ ಇವೆಲ್ಲವೂ ನಿಮ್ಮ ಆರೋಗ್ಯ ಸುಧಾರಕ. ಬಿಸಿಲಿನಲ್ಲಿ ಹೆಚ್ಚು ಕಾಲ ಇರುವುದನ್ನು ತಪ್ಪಿಸಿ. ಸರಿಯಾದ ನಿದ್ರೆ, ಸಮತೋಲನ ಆಹಾರ ಮತ್ತು ತಣ್ಣನೆಯ ನೀರಿನಲ್ಲಿ ಮುಖ ತೊಳೆಯುವುದು ಶಾಂತಿಯನ್ನು ನೀಡುತ್ತದೆ. ಎಣ್ಣೆ ಮಸಾಜ್ ದೇಹದ ನೀರಸತೆಯನ್ನು ಕಡಿಮೆ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಗಂಭೀರ ಮಾತುಕತೆಗಳ ಸಾಧ್ಯತೆ. ಕೆಲವು ಹಳೆಯ ವಿಷಯಗಳು ಮರುಚರ್ಚೆಗೆ ಬರಬಹುದು. ಇದನ್ನು ಶಾಂತಿಯುತವಾಗಿ ಪರಿಹರಿಸಬಹುದು. ನಿಮ್ಮ ತಾಳ್ಮೆ, ವಿನಯ ಮತ್ತು ಗಂಭೀರ ಭಾವತೆ ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ. ಸಂಗಾತಿಯೊಂದಿಗೆ ಇಂದು ಚರ್ಚೆಗಳು ಸ್ವಲ್ಪ ಗಂಭೀರವಾಗಬಹುದು, ಆದರೆ ಅದರಿಂದ ಪರಿಹಾರಕ್ಕೆ ದಾರಿಯೂ ತೆರೆದುಕೊಳ್ಳುತ್ತದೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಸಂಗಾತಿಗೆ ಭರವಸೆ ನೀಡುತ್ತದೆ. ಒಟ್ಟಿಗೆ ಕಾಲ ಕಳೆಯುವುದು ಜೋಡಿಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಅತ್ಯಂತ ಶುಭ.
ಮನೆಯ ವಾತಾವರಣ ಇಂದು ನಿಧಾನವಾಗಿ ಸುಧಾರಣೆಯತ್ತ ಸಾಗುತ್ತದೆ. ವೀಕ್ಷಕರೇ, ನೀವು ಶನಿಯ ಪ್ರಭಾವವನ್ನು ಶಮನಗೊಳಿಸಲು ಇಂದು ಆಧ್ಯಾತ್ಮ ಅತ್ಯಂತ ಅಗತ್ಯ. ಮಕರ ರಾಶಿಯವರಿಗೆ ಶನಿ ತಮ್ಮ ಸ್ವಗುರು, ಆದ್ದರಿಂದ ಇದು ಶಕ್ತಿದಾಯಕ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವನ್ನು 27, 54 ಅಥವಾ 108 ಬಾರಿ ಜಪಿಸಿದರೆ ಇಂದು ಕರ್ಮ ಪ್ರಭಾವ ಶಮನಗೊಳ್ಳುತ್ತದೆ. ಶನಿಗೆ ಎಳ್ಳಿನ ಎಣ್ಣೆಯ ದೀಪ ಹಚ್ಚಿ, ಕೂಲಿಕಾರರಿಗೆ ಅನ್ನ, ಬಟ್ಟೆ ಅಥವಾ ಹಣ್ಣು ದಾನ ಮಾಡಿದರೆ ಅತ್ಯಂತ ಶುಭ. ಶನಿದೇವರ ಸನ್ನಿಧಿಯಲ್ಲಿ ತಾಮ್ರ ಪಾತ್ರೆಯ ಜಲ ಅರ್ಪಣೆ ಮಾಡಿದರೆ ಮನಸ್ಸಿನ ಭಯ, ಆತಂಕ ಕಡಿಮೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 8. ಇದು ಶನಿಗ್ರಹನ ಸಂಕೇತ. ಶಿಸ್ತಿನ, ಗಟ್ಟಿಯಾದ ಪರಿಶ್ರಮದ ಮತ್ತು ದಾರ್ಢ್ಯದ ಸಂಕೇತ. ಇಂದು ಈ ಸಂಖ್ಯೆಗೆ ವಿಶೇಷ ಪ್ರಭಾವ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಇಂದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಗಂಭೀರತೆ ಮತ್ತು ಸೌಮ್ಯ ಚೈತನ್ಯ ತರುತ್ತದೆ. ಈ ಬಣ್ಣದ ಉಡುಗೆ, ಬಣ್ಣ ಅಥವಾ ಯಾವುದೇ ಅಲಂಕಾರವು ಶಕ್ತಿ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಮಾಡಲಾದ ಕೆಲಸಗಳು, ಪೂಜೆಗಳು, ಹಣಕಾಸಿನ ಸಂಭಾಷಣೆಗಳು ಮತ್ತು ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ಮನಸ್ಸು ಇಂದು ಈ ಸಮಯದಲ್ಲಿ ಹೆಚ್ಚು ಸಮತೋಲನದಲ್ಲಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಚಿಂತನೆ, ಸಂಶೋಧನೆ ಹಾಗೂ ಹೊಸ ಆವಿಷ್ಕಾರಗಳಿಂದ ಕೂಡಿದ ದಿನವನ್ನು ಅನುಭವಿಸುತ್ತಾರೆ. ನಿಮ್ಮೊಳಗಿನ ಬೌದ್ಧಿಕ ಶಕ್ತಿ, ತಾರ್ಕಿಕತೆಯ ಸಾಮರ್ಥ್ಯ ಮತ್ತು ವಿಶ್ಲೇಷಣಾತ್ಮಕ ಮನೋಭಾವ ಇಂದು ಸರ್ವೋಚ್ಚವಾಗಿರುತ್ತದೆ. ನಿಮ್ಮ ಸ್ವಭಾವದಲ್ಲಿರುವ ನವೀನತೆ, ದೃಷ್ಟಿಕೋನದ ವಿಶಾಲತೆ ಹಾಗೂ ಬದಲಾವಣೆಯ ಆಕಾಂಕ್ಷೆಗಳು ಅನೇಕ ಕಾರ್ಯಗಳಿಗೆ ಹೊಸ ದಿಕ್ಕು ತರುತ್ತವೆ. ಹಳೆಯ ಕೆಲಸಗಳಲ್ಲಿ ತಿದ್ದುಪಡಿ ಮಾಡುವುದು, ಹೊಸ ಯೋಜನೆಗಳಿಗೆ ಮೂಲಾಧಾರ ಹಾಕುವುದು, ಭವಿಷ್ಯದ ಗುರಿಗಳನ್ನು ನಿಖರಗೊಳಿಸುವ ದಿನವಿದು. ಸೋಮವಾರದ ಚಂದ್ರನ ಪ್ರಭಾವದಿಂದ ಒಳಚಿಂತನೆ ಹೆಚ್ಚುತ್ತದೆ. ಮನಸ್ಸಿನಲ್ಲಿ ಕೆಲವು ಗಂಭೀರ ಪ್ರಶ್ನೆಗಳು ಉದಯಿಸಬಹುದು, ಆದರೆ ಅವು ನಿಮ್ಮ ಜ್ಞಾನ ವಿಸ್ತಾರಕ್ಕೆ ಕಾರಣವಾಗುತ್ತವೆ. ಬಾಹ್ಯ ಲೋಕದ ಘಟನೆಗಳನ್ನು ಒಳಗೆ ತೆಗೆದುಕೊಂಡು ಅವುಗಳನ್ನು ವಿಶ್ಲೇಷಣೆ ಮಾಡುವ ಸ್ವಭಾವ ಇಂದು ಹೆಚ್ಚು ಚುರುಕಾಗಿರುತ್ತದೆ. ಹೊಸ ತಂತ್ರಜ್ಞಾನ, ಹೊಸ ಕಲಿಕೆ ಮತ್ತು ಹೊಸ ಪರಿಚಯಗಳ ಮೂಲಕ ಜ್ಞಾನ ವೃದ್ಧಿಗೆ ಇದು ಉತ್ತಮ ದಿನ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಲಾಜಿಕಲ್ ಆಗಿ ಪರಿಶೀಲಿಸಿ ನಡೆದುಕೊಳ್ಳುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ಚಿಂತನೆಯ ವಿಭಿನ್ನತೆ ಮತ್ತು ಹೊಸ ವಿಧಾನಗಳನ್ನು ಪ್ರಯೋಗಿಸುವ ಧೈರ್ಯವು ಮೇಲಧಿಕಾರಿಗಳಿಗೆ ಮೆಚ್ಚುಗೆ ಹುಟ್ಟಿಸುತ್ತದೆ. ಕೆಲವರಿಗೆ ಹೊಸ ಯೋಜನೆಗಳ ನೇತೃತ್ವ ನೀಡುವ ಅವಕಾಶ ಲಭಿಸಬಹುದು. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ಇವತ್ತು ಹೆಚ್ಚಿನ ಬೆಲೆ ಸಿಗುತ್ತದೆ. ಕೆಲವರು ತಂತ್ರಜ್ಞಾನ ಕ್ಷೇತ್ರ, ಸಂಶೋಧನಾ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಅಥವಾ ರಚನಾತ್ಮಕ ವೃತ್ತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಇಂದು ವಿಶೇಷ ಸಾಧನೆ ಮಾಡುವ ಸೂಚನೆ. ಸಂದರ್ಶನಗಳಿಗೆ ಹೋದರೆ ನಿಮ್ಮ ಜ್ಞಾನ, ನಿಮ್ಮ ಪ್ರಸ್ತುತಪಡಿಸುವ ಶೈಲಿ ಮತ್ತು ನಿಮ್ಮ ವಿಶ್ಲೇಷಣಾ ಶಕ್ತಿ ಎದುರಾಳಿಗಳಿಗಿಂತ ನಿಮ್ಮನ್ನು ಮುಂಚಿತಕ್ಕೆ ತರುತ್ತದೆ. ಉದ್ಯಮಿಗಳಿಗೆ ಇಂದು ವ್ಯಾಪಾರವನ್ನು ವಿಸ್ತರಿಸುವ ಯೋಚನೆ ಮೂಡುತ್ತದೆ. ಹೊಸ ಪಾಲುದಾರಿಕೆ, ಹೊಸ ಆನ್ಲೈನ್ ತಂತ್ರಜ್ಞಾನಗಳು ಮತ್ತು ಹೊಸ ಮಾರ್ಕೆಟಿಂಗ್ ವಿಧಾನಗಳು ಲಾಭ ನೀಡುವ ಸಾಧ್ಯತೆ ಇದೆ. ಆದರೆ ತುರ್ತು ನಿರ್ಧಾರ ಬೇಡ. ಎಲ್ಲಾ ನಿಯಮಗಳು, ದಾಖಲೆಗಳು, ಹಣಕಾಸಿನ ವಿವರಗಳನ್ನು ಸರಿಯಾಗಿ ಓದಿ ನಂತರವೇ ನಿರ್ಧಾರ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಜಾಗೃತೆ ಹಾಗೂ ಯೋಜನೆ ಅತ್ಯಗತ್ಯ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಇಂದು ಸಂಭವಿಸಬಹುದು. ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಸಾಧನಗಳು, ಮನೆಗೆ ಸಂಬಂಧಿತ ತಿದ್ದುಪಡಿ ಅಥವಾ ಪ್ರಯಾಣ ವೆಚ್ಚಗಳಾಗಿ ಹೊರಹೊಮ್ಮಬಹುದು. ಹಳೆಯ ಹೂಡಿಕೆಗಳಲ್ಲಿ ನಿಧಾನವಾಗಿ ಲಾಭದ ಚಲನೆ ಕಂಡುಬರುತ್ತದೆ. ಆದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ದಿನವಲ್ಲ. ಮಾರುಕಟ್ಟೆಯ ಬಗ್ಗೆ ನಿಮ್ಮ ವಿಶ್ಲೇಷಣೆ ಸೂಕ್ಷ್ಮವಾದರೂ ಇಂದು ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬ ಸದಸ್ಯರ ಸಲಹೆ, ವಿಶೇಷವಾಗಿ ತಂದೆ ಅಥವಾ ಹಿರಿಯ ಸಹೋದರನ ಸಲಹೆ ಹಣಕಾಸಿನಲ್ಲಿ ಉಪಕಾರಿ. ಸಾಲ ಪಾವತಿ ವ್ಯವಹಾರಗಳಲ್ಲಿ ಇಂದು ಜಾಗ್ರತೆ ಇರಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನಃಶಾಂತಿ ಮತ್ತು ನರಶಕ್ತಿಯ ಬಗ್ಗೆ ಹೆಚ್ಚಿನ ಗಮನ ಬೇಕಾಗುವ ದಿನ. ಚಿಂತನೆ ಹೆಚ್ಚು ಇರುವುದರಿಂದ ತಲೆನೋವು, ಕಣ್ಣು ಬರಡು, ನಿದ್ರಾಹೀನತೆ ಅಥವಾ ತೆವಳುವ ಬಿಪಿ ಸಮಸ್ಯೆಗಳ ಸೂಚನೆ ಕಂಡುಬರುತ್ತದೆ. ಹೆಚ್ಚು ಸಮಯ ಮೊಬೈಲ್, ಕಂಪ್ಯೂಟರ್ ಬಳಕೆ ಮಾಡುವವರು ಇಂದು ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು ಅಗತ್ಯ. ದೇಹದ ಶಕ್ತಿಯು ಸಾಮಾನ್ಯಕ್ಕಿಂತ ನಿಧಾನವಾಗಿರುವಂತೆ ಅನಿಸಬಹುದು. ಇದನ್ನು ಸುಧಾರಿಸಲು ನಡಿಗೆ, ಉಸಿರಾಟ ವ್ಯಾಯಾಮ ಮತ್ತು ತಣ್ಣನೆಯ ನೀರಿನ ಸೇವನೆ ಉತ್ತಮ ಫಲ ನೀಡುತ್ತದೆ. ಮಸಾಜ್, ಹಸ್ತಚಿಕಿತ್ಸೆ ಅಥವಾ ಅರ್ಯಾಮ ಥೆರಪಿ ತರದ ವಿಧಾನಗಳು ಇಂದು ವಿಶೇಷ ಲಾಭ ಕೊಡಬಹುದು. ಆಹಾರದಲ್ಲಿ ಕಡಿಮೆ ಉಪ್ಪು, ಹೆಚ್ಚು ನೀರು ಮತ್ತು ಸಾತ್ವಿಕ ಆಹಾರ ಸೇವನೆ ಇವತ್ತು ಆರೋಗ್ಯಕ್ಕೆ ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ
ಈ ದಿನ ಕುಟುಂಬದಲ್ಲಿ ಸಂವಾದ, ಸ್ಪಷ್ಟತೆ ಮತ್ತು ಪರಸ್ಪರ ಬುದ್ಧಿವಂತಿಕೆಯನ್ನು ಅರ್ಥೈಸಿಕೊಳ್ಳುವ ಅಗತ್ಯವಿದೆ. ನಿಮ್ಮ ಮಾತು ಕೆಲವೊಮ್ಮೆ ಅತಿಯಾಗಿ ತಾರ್ಕಿಕವಾಗಿರಬಹುದು, ಇದರಿಂದ ಇತರರಿಗೆ ಗಂಭೀರವಾಗಿ ಅನಿಸಬಹುದು. ಆದ್ದರಿಂದ ಸ್ವಲ್ಪ ಮೃದುವಾಗಿ, ಮನವಿ ಶೈಲಿಯಲ್ಲಿ ಮಾತನಾಡಿದರೆ ಉತ್ತಮ. ವಿವಾಹಿತರ ಸಂಬಂಧದಲ್ಲಿ ಇಂದು ಆಳವಾದ ಚರ್ಚೆಗಳು ನಡೆಯುವ ದಿನ. ಸಂಬಂಧದಲ್ಲಿ ಭವಿಷ್ಯ, ಆರ್ಥಿಕ ಯೋಜನೆ, ಮಕ್ಕಳ ಶಿಕ್ಷಣ ಇತ್ಯಾದಿ ವಿಷಯಗಳ ಬಗ್ಗೆ ಮಾತನಾಡಲಾಗಬಹುದು. ಸಂಗಾತಿಯ ಮಾತುಗಳಿಗೆ ಇಂದು ವಿಶೇಷ ಒತ್ತು ನೀಡುವುದು ಉತ್ತಮ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಸಾಧ್ಯ. ಸಾಮಾಜಿಕ ಜಾಲತಾಣಗಳ ಮೂಲಕ ಅಥವಾ ಸ್ನೇಹಿತರ ಮೂಲಕ ಹೊಸ ವ್ಯಕ್ತಿಗಳನ್ನು ಪರಿಚಯಿಸಿಕೊಳ್ಳುವ ಅವಕಾಶ. ಹಿರಿಯರ ಆರೋಗ್ಯಕ್ಕೆ ಇಂದು ಸ್ವಲ್ಪ ಗಮನ ಕೊಡಬೇಕು. ಅವರ ಸಲಹೆಗಳು ಹವೆವರ್ ನಿಮಗೆ ಪ್ರಯೋಜನಕರ. ವೀಕ್ಷಕರೇ, ನೀವು ಏಕಾದಶಿ ದಿನ ಸೋಮವಾರ ನಿಮ್ಮ ಆಧ್ಯಾತ್ಮಿಕ ಚಿಂತನೆಗಾಗಿ ಅತ್ಯುತ್ತಮ. ಧ್ಯಾನ, ಜಪ, ಉಪವಾಸ, ಸಾತ್ವಿಕ ಚಿಂತನೆ ಇವೆಲ್ಲವೂ ಮನಸ್ಸಿನ ಅಶಾಂತಿಯನ್ನು ಶಮನಗೊಳಿಸುತ್ತವೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 21 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸಿಗೆ ನೆಮ್ಮದಿ, ಚಿಂತನೆಗೆ ಸ್ಪಷ್ಟತೆ ಮತ್ತು ಭಯ ನಿವಾರಣೆ ಪಡೆಯಬಹುದು. ಶಿವನಿಗೆ ಬಿಲ್ವದಳ ಅರ್ಪಿಸಿ ಗಂಗಾಜಲಾಭಿಷೇಕ ಮಾಡಿ ಮತ್ತು ಸಾಧ್ಯವಾದರೆ ಭಿಕ್ಷುಕನಿಗೆ ಅನ್ನದಾನ ಮಾಡಿ. ಇಂದು ದಾನ ಮಾಡುವುದರಿಂದ ಕುಂಭರಾಶಿಯವರ ಪಾಪ ಪರಿಹಾರ, ಮನೋಬಲ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಸಂಶೋಧನೆ, ಒಳಚಿಂತನೆ ಮತ್ತು ಆಧ್ಯಾತ್ಮದ ಪ್ರತೀಕ. ಕುಂಭರಾಶಿಯವರಿಗೆ ಇಂದು ಇದು ವಿಶೇಷವಾಗಿ ಶುಭ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ನೀವು ತಾಳ್ಮೆಯಿಂದ ಯೋಚಿಸಲು, ವಿಶ್ಲೇಷಿಸಲು ಮತ್ತು ಶಾಂತವಾಗಿ ಕೆಲಸ ಮಾಡಲು ಸಹಕರಿಸುತ್ತದೆ. ಇಂದು ಈ ಬಣ್ಣ ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಆರಂಭಿಸುವ ಯಾವುದೇ ಕಾರ್ಯ ಇಂದು ಯಶಸ್ಸಿನತ್ತ ಸಾಗುತ್ತದೆ. ವಿಶೇಷವಾಗಿ ಅಧ್ಯಯನ, ಆನ್ಲೈನ್ ಕೆಲಸ, ವ್ಯವಹಾರ ಹಾಗೂ ಸಂವಾದಗಳಿಗೆ ಇದು ಉತ್ಕೃಷ್ಟ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಸ್ವಭಾವದಲ್ಲಿರುವ ಸಂವೇದನೆ, ದಯೆ, ಒಳನೋಟ ಮತ್ತು ಕಲ್ಪನಾ ಶಕ್ತಿಯ ಬಳಕೆಯನ್ನು ಅತ್ಯಂತ ಗಂಭೀರವಾಗಿ ಮಾಡಲು ಸೂಕ್ತವಾದ ದಿನ. ನಿಮ್ಮ ಮನಸ್ಸು ಸಾಮಾನ್ಯಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಆದರೂ ಚಂದ್ರನ ಏಕಾದಶಿ ಪ್ರಭಾವದಿಂದ ಅದು ನಿಯಂತ್ರಿತ, ಸಮತೋಲನ ಮತ್ತು ಧಾರ್ಮಿಕತೆಗೆ ಕೇಂದ್ರಿತವಾಗುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೃದಯ ಮತ್ತು ಬುದ್ಧಿಯ ಸಂಯೋಜನೆಯಿಂದ ಬರಲು ಸಾಧ್ಯ. ನಿಮ್ಮ ಒಳಗಿನ ಶಾಂತ ಸ್ವರ ಇಂದು ನಿಮಗೆ ಸರಿಯಾದ ದಾರಿಯನ್ನು ಸೂಚಿಸುತ್ತದೆ. ಕಲಾತ್ಮಕ ಚಟುವಟಿಕೆಗಳು, ಕಾವ್ಯ, ಸಂಗೀತ, ಧ್ಯಾನ, ಮೌನ ಇವುಗಳಲ್ಲಿ ವಿಶೇಷ ಶಕ್ತಿ ಕಂಡುಬರುತ್ತದೆ. ಹಳೆಯ ಕೆಲಸಗಳನ್ನು ನಿಧಾನವಾಗಿ ಪೂರ್ಣಗೊಳಿಸುವುದು, ಹೊಸ ಯೋಜನೆಗಳ ಬಗ್ಗೆ ಆಳವಾಗಿ ಯೋಚಿಸುವುದು ಮತ್ತು ಕುಟುಂಬದ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಇಂದು ಮುಖ್ಯ. ಸೋಮವಾರದ ಚಂದ್ರನ ಮತ್ತು ಮೀನರಾಶಿಯ ಜಲತತ್ವದ ಶಾಂತ ಸಂಯೋಗದಿಂದ ನಿಮ್ಮ ಮನಸ್ಸು ಸ್ಥಿತಪ್ರಜ್ಞೆಯಲ್ಲಿರುತ್ತದೆ. ಆದರೆ ಕೆಲವೊಮ್ಮೆ ಅತಿ ಸೂಕ್ಷ್ಮತೆಯು ಕಾಣಬಹುದು. ಅದನ್ನು ನಿಗ್ರಹದಲ್ಲಿ ಇಟ್ಟುಕೊಂಡರೆ ದಿನ ಫಲಕಾರಿ. ಹೊಸ ಪರಿಚಯಗಳು, ಆತ್ಮೀಯರೊಂದಿಗೆ ಮಾತುಕತೆಗಳು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಗಳು ಇಂದು ಹೆಚ್ಚು. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವ ಮೊದಲು ಮನಸ್ಸಿಗೆ ಬಂದ ಮೊದಲ ಭಾವನೆಗೆ ಹೆಚ್ಚು ಮಹತ್ವ ಕೊಡಬೇಡಿ. ಎಲ್ಲ ಅಂಶಗಳನ್ನು ಶಾಂತವಾಗಿ ಪರಿಶೀಲಿಸಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ತಾಳ್ಮೆ, ಮೃದುವಾದ ಮಾತಿನ ಶೈಲಿ ಮತ್ತು ಸಹಕಾರದ ಮನೋಭಾವ ನಿಮಗೆ ಒಳ್ಳೆಯ ಹೆಸರು ತರುತ್ತದೆ. ನಿಮ್ಮ ಮಾತುಗಳು ಇಂದು ಸುತ್ತಮುತ್ತಲಿನವರ ಮೇಲೆ ಶಾಂತ ಪ್ರಭಾವ ಬೀರುತ್ತವೆ. ಕೆಲವರಿಗೆ ಮೇಲಧಿಕಾರಿಗಳಿಂದ ಸಲಹೆ, ಮಾರ್ಗದರ್ಶನ ಅಥವಾ ಕೌಟುಂಬಿಕ ಸ್ವಭಾವದ ಕೆಲಸಗಳನ್ನು ನಿರ್ವಹಿಸಲು ಸೂಚನೆ ಬರಬಹುದು. ಇದನ್ನು ಮನಃಶಾಂತಿಯೊಂದಿಗೆ ಸ್ವೀಕರಿಸಿದರೆ ಉತ್ತಮ ಫಲ ದೊರೆಯುತ್ತದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವ ಮೀನರಾಶಿಯವರಿಗೆ ಇಂದು ಒಳನೋಟ ಬರುತ್ತದೆ. ಏನು ಬೇಕು, ಎಲ್ಲಿ ಸರಿ, ಯಾವುದು ನನ್ನ ಮನಸ್ಸಿಗೆ ತೃಪ್ತಿ ಕೊಡುತ್ತದೆ ಎಂಬ ವಿಚಾರಗಳು ಮನಸ್ಸನ್ನು ಅಲುಗಾಡಿಸಬಹುದು. ಸಂದರ್ಶನಗಳ ಅವಕಾಶ ಬರಬಹುದು, ಆದರೆ ನಿರ್ಧಾರದ ಮೇಲೆ ತುರ್ತು ಹಿಡಿಯಬೇಡಿ. ಉದ್ಯಮಿಗಳಿಗೆ ಇಂದು ವ್ಯವಹಾರದಲ್ಲಿ ನಿಧಾನಗತಿ ಇರುವ ಸಾಧ್ಯತೆ. ಆದರೆ ಲೆಕ್ಕಪತ್ರ, ಇಲಾಖಾ ಕೆಲಸಗಳು, ದಾಖಲೆಗಳ ತಪಾಸಣೆ, ಪಾವತಿಗಳ ಸಂಗ್ರಹಣೆಯಲ್ಲಿ ಇಂದು ಹೆಚ್ಚು ಗಮನ ನೀಡುವುದು ಲಾಭದಾಯಕ. ಹೊಸ ಒಪ್ಪಂದಕ್ಕೆ ಒಪ್ಪುವ ಮೊದಲು ಅನೇಕ ಬಾರಿ ಪರಿಶೀಲಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ನಿಯಂತ್ರಣ ಮತ್ತು ಜಾಗೃತೆ ಎರಡೂ ಅತ್ಯಗತ್ಯ. ಕೌಟುಂಬಿಕ ಖರ್ಚುಗಳು, ವಿದ್ಯಾಭ್ಯಾಸ, ಆರೋಗ್ಯ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಹಣ ಬಳಸಬೇಕಾಗಬಹುದು. ಆದರೂ ಹಣಕಾಸಿನ ಒತ್ತಡ ಕೇವಲ ಒಂದು ದಿನದಷ್ಟೇ, ಇದು ಮುಂದಿನ ದಿನಗಳಲ್ಲಿ ಸುಧಾರಣೆಯಾಗುತ್ತದೆ. ಹಳೆಯ ಹೂಡಿಕೆಗಳು ಮಧ್ಯಮ ಮಟ್ಟದ ಲಾಭ ತೋರಿಸಬಹುದು. ವಿದೇಶಿ ವ್ಯಾಪಾರ, ಆನ್ಲೈನ್ ವ್ಯವಹಾರಗಳಿಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಇಂದು ಸಾಧಾರಣ ಪ್ರಗತಿ ಕಂಡುಬರುತ್ತದೆ.
ಹೊಸ ಸಾಲಕ್ಕಾಗಿ ಮುಂದಾಗಬೇಡಿ. ಹಣ ಕೊಡುವುದಕ್ಕೂ ಪಡೆಯುವುದಕ್ಕೂ ಇಂದು ಉತ್ತಮ ಕಾಲವಲ್ಲ. ಪತ್ನಿ ಪತಿಯ ಸಲಹೆ ಅಥವಾ ಹಿರಿಯರ ಮಾರ್ಗದರ್ಶನ ಹಣಕಾಸಿನಲ್ಲಿ ಸಹಾಯ ಮಾಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮೀನರಾಶಿಯವರ ಆರೋಗ್ಯ ಇಂದು ಮನಸ್ಸಿನ ಸ್ಥಿತಿಗೆ ತುಂಬಾ ಅವಲಂಬಿತ. ಭಾವನಾತ್ಮಕ ಒತ್ತಡ, ಚಿಂತನೆ, ಅತಿ ಸೂಕ್ಷ್ಮತೆ ಇವುಗಳಿಂದ ದೈಹಿಕ ಅಸಹಜತೆ ಬರಬಹುದು. ನೀರಿನ ಕೊರತೆಯಿಂದ ತಲೆನೋವು, ದಣಿವು, ಕಣ್ಣುಗಳ ಒಣಗುವಿಕೆ, ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಯ ಮುಂತಾದವು ಕಾಣಬಹುದು. ಆದ್ದರಿಂದ ನೀರನ್ನು ಹೆಚ್ಚು ಕುಡಿಯುವುದು ಅತ್ಯಗತ್ಯ. ಬೆಳಗಿನ ವೇಳೆಯಲ್ಲಿ ಯೋಗ, ಪ್ರಾಣಾಯಾಮ, ಮೌನ ಧ್ಯಾನ ಇವುಗಳು ಇಂದು ನಿಮ್ಮ ಆರೋಗ್ಯಕ್ಕೆ ವಿಶಿಷ್ಟ ಶಾಂತಿ ನೀಡುತ್ತವೆ. ಬಿಸಿ ಬೇಯಿಸಿದ ಆಹಾರ, ಹಾಲು, ಹಣ್ಣುಗಳು ಮತ್ತು ಸಾತ್ವಿಕ ಆಹಾರ ಸೇವನೆ ಶುಭ. ವಿಚಾರಗಳ ಹೆಚ್ಚುವರಿಯಿಂದ ರಾತ್ರಿ ನಿದ್ದೆ ಕಡಿಮೆಯಾಗುವ ಸಾಧ್ಯತೆ. ಆದ್ದರಿಂದ ಮೊಬೈಲ್ ಬಳಕೆ ಕಡಿಮೆ ಮಾಡಿ ವಿಶ್ರಾಂತಿಗೆ ಆದ್ಯತೆ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮೃದು ಸ್ವಭಾವದ ಮಾತುಗಳು, ಸಹಾನುಭೂತಿ ಮತ್ತು ಪರಸ್ಪರ ಸಮಾಧಾನ ನೀಡುವ ಚರ್ಚೆಗಳು ನಡೆಯಬಹುದು. ಮೀನರಾಶಿಯವರ ಮಾತುಗಳು ಇತರರಿಗೆ ಶಾಂತಿ ನೀಡುವ ಶಕ್ತಿ ಹೊಂದಿರುವುದರಿಂದ ಇಂದು ನಿಮ್ಮ ಪಾತ್ರ ಅತ್ಯಂತ ಮುಖ್ಯ. ಸಂಗಾತಿಯೊಂದಿಗೆ ಆಂತರಿಕ ಮಾತುಕತೆ ಮಾಡಲು ಇದು ಉತ್ತಮ ದಿನ. ಅವರ ಮನಸ್ಸಿನ ಮಾತು ಕೇಳಿ ನಿಮ್ಮದೇ ಮಾತನ್ನು ಮೃದುವಾಗಿ ಹೇಳಿ. ಸ್ನೇಹ, ಪ್ರೀತಿ, ಬೆಂಬಲ ಇವೆಲ್ಲವೂ ಇಂದು ಗಟ್ಟಿಯಾಗುತ್ತವೆ. ಮಕ್ಕಳ ವಿಚಾರದಲ್ಲಿ ಸಂತೋಷದ ಸೂಚನೆ ಅಥವಾ ಅವರ ಕಾರ್ಯಗಳಲ್ಲಿ ನಿಮಗೆ ಹೆಮ್ಮೆ ಮೂಡುವ ಸಂದರ್ಭ. ಹಿರಿಯರ ಉಪದೇಶ ಮತ್ತು ಆಶೀರ್ವಾದ ಇಂದು ಮನಸ್ಸಿಗೆ ಹೆಚ್ಚಿನ ಶಾಂತಿ ನೀಡುತ್ತದೆ. ವೀಕ್ಷಕರೇ, ನೀವು ಏಕಾದಶಿ ದಿನವಾಗಿರುವುದರಿಂದ ಆಧ್ಯಾತ್ಮಕ್ಕೆ ಮೀನರಾಶಿಯವರ ಆಕರ್ಷಣೆ ಇನ್ನಷ್ಟು ಹೆಚ್ಚುತ್ತದೆ. ಉಪವಾಸ, ಜಪ, ಧ್ಯಾನ, ವ್ರತಾಚರಣೆ ಇವೆರಡೂ ಇಂದಿನ ದಿನದ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿದರೆ ಮನಸ್ಸು ಶಾಂತ, ದೇಹ ಚೈತನ್ಯಶೀಲ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ. ತುಳಸಿ, ಹಾಲು, ಹಣ್ಣುಗಳ ನೈವೇದ್ಯ ಅರ್ಪಿಸಿ. ಬ್ರಾಹ್ಮಣರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಅನ್ನದಾನ ಮಾಡಿದರೆ ಮಹಾಪುಣ್ಯ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಮೀನರಾಶಿಯ ಆಧ್ಯಾತ್ಮಿಕ ಶಕ್ತಿ, ಒಳನೋಟ ಮತ್ತು ತಪಸ್ಸಿನ ಪ್ರತೀಕ. ಇದು ಇಂದು ನಿಮ್ಮ ಜ್ಞಾನ, ಪರಾಮರ್ಶೆ ಮತ್ತು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು ನೀಲಿ. ಈ ಬಣ್ಣವು ಜಲತತ್ವದ ಶಾಂತ ಪ್ರಸರಣವನ್ನು ಪ್ರತಿನಿಧಿಸುವುದರಿಂದ ಮೀನರಾಶಿಯವರ ಮನಸ್ಸಿಗೆ ನೆಮ್ಮದಿ, ಅಗಾಧತೆ ಮತ್ತು ಧ್ಯಾನಶೀಲತೆಯನ್ನು ಕೊಡುಗೆಯಾಗಿ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪ್ರಾರಂಭಿಸುವ ಯಾವುದೇ ಕೆಲಸ, ಪೂಜೆ, ಬರವಣಿಗೆ, ಕಲಾತ್ಮಕ ಚಟುವಟಿಕೆ ಅಥವಾ ಕುಟುಂಬ ನಿರ್ಧಾರಗಳು ಉತ್ತಮ ಫಲ ನೀಡುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.